ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 118ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 117ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 21ನೇ ಆವೇಶಾವತಾರ ಸಂಧಿಯ 6ನೇ ಪದ್ಯ ಕೊನೆಗೊಂಡಿತ್ತು. ಚತುರ್ಮುಖ ಬ್ರಹ್ಮನ ಹೆಸರುಗಳನ್ನು ನಾವು ಅವತ್ತು ಶ್ರವಣ ಮಾಡಿದೆವು. ಈಗ ಆ ಬಳಿಕ ಮುಖ್ಯ ಪ್ರಾಣನ ಹೆಸರುಗಳನ್ನು ಶ್ರವಣ ಮಾಡಬೇಕು. ಅನಿಲ, ಸ್ಥಿತಿ, ವೈರಾಗ್ಯ ನಿಧಿ, ರೋಚನ, ವಿಮುಕ್ತಿಗ, ನಂದ, ದಶಮತಿ, ಅನಿಮೇಶೇಷ, ಅನಿದ್ರ, ರುಚಿ, ಅನಿದ್ರ, ಶುಚಿ, ಸತ್ವಾತ್ಮಕ ಶರೀರ, ಅಣುಮಹದ್ರೂಪಾತ್ಮಕ, ಅಮೃತ, ಹನುಮದಾದ್ಯವತಾರ, ಪದ್ಮಾಸನ ಪದವಿ ಸಂಪ್ರಾಪ್ತ, ಪರಿಸರ, ಆಖಣಾಶ್ಮ ಸಮ. ಇವೆಲ್ಲ ಮುಖ್ಯ ಪ್ರಾಣನ ಕೆಲವು ಹೆಸರುಗಳು. ಪ್ರಾಣ, ಸೂತ್ರ, ಮಹಾನ್, ಹೀಗೆ ಆ ಚತುರ್ಮುಖ ಬ್ರಹ್ಮನಿಗೆ ಇರುವಂಥ ಹೆಸರುಗಳೇನಿವೆ ಅವೇ ಹೆಸರುಗಳೇ ಬಹುತೇಕ ಇಲ್ಲಿಯೂ ಕೂಡ ಮುಂದುವರೆದಿವೆ. ಬೃಹದಾರಣ್ಯಕ ಉಪನಿಷತ್ತಿನ 1ನೇ ಅಧ್ಯಾಯದಲ್ಲಿ ಪ್ರಾಣಸೂತ್ರಂ ಮಹಾನ್ ಬ್ರಹ್ಮ ಚಿತ್ತಂ ವಾಯುರ್ಬಲಂ ಧೃತಿ ಅಂತ ಹೀಗೆ ಅದೇ ಹೆಸರುಗಳನ್ನು ಹೇಳ್ತಾರೆ. ಲೋಕಚೇಷ್ಟಾ ಪ್ರದತ್ವಾತ್ ಸೂತ್ರ, ಅವನಿಗೆ ಸೂತ್ರ ಅಂತ ಹೆಸರಿದೆ. ಪ್ರಧಾನ ಅಂತ ಕೂಡ ಹೆಸರಿದೆ. ಇದು ಗರುಡ ಪುರಾಣದಲ್ಲಿ ಬಂದಂತಹ ಕೆಲವು, ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ 16ನೇ ಅಧ್ಯಾಯದಲ್ಲಿ ಬಂದಂತಹ ಕೆಲವು ಶ್ಲೋಕಗಳನ್ನು ಕಳೆದ ದಿವಸ ಉದಾಹರಿಸಿದ್ದೆ. ವಾಯೋರೂಪಾನ್ ಪ್ರಭಕ್ಷೇಹಂ ಶೃಣು ಪಕ್ಷೀಂದ್ರ ಸತ್ತಮ. ಪ್ರಧಾನ ಅಂತ ಅವನಿಗೆ ಹೆಸರು. ಯಾಕೆಂದ್ರೆ ಸಂಕರ್ಷಣನ ಮೂಲಕ ಜಯಾಳಲ್ಲಿ ಆತ ಮೊದಲು ಹುಟ್ಟಿದ, ಹಾಗಾಗಿ ಅವನಿಗೆ ಪ್ರಧಾನ ಅಂತ ಹೆಸರು. ಈ ಚತುರ್ಮುಖನಿಗೂ ಹೆಸರು, ಇವನಿಗೂ ಹೆಸರು. ಲೋಕಚೇಷ್ಟಾಪ್ರದಾಯಕ ಆದ್ರಿಂದ ಸೂತ್ರನಾಮ ಅಂತ, ಸೂತ್ರ ಅನ್ನೋ ಹೆಸರಿದೆ. ಅನಿಲ, ಅನಿಲ ಅಂತಂದ್ರೆ ವಾಯು. ಸ್ಥಿತಿ ಅನ್ನೋ ಹೆಸರಿದೆ. ಅವನು ಈ ಜಗತ್ತೆಲ್ಲದಕ್ಕೂ ಕೂಡ ಸ್ಥಿರತೆಯನ್ನು ಕೊಟ್ಟವನಾದ್ರಿಂದ ಅವನನ್ನ ಸ್ಥಿತಿ ಅನ್ನೋ ಶಬ್ದದಿಂದ ಕರೀತಾರೆ. ಅದೇ ಗರುಡ ಪುರಾಣದಲ್ಲಿ ಮತ್ತೂ ಕೆಲವು ಶ್ಲೋಕಗಳು ಮುಂದುವರೆದಿವೆ. ಪ್ರಾಣಾದಿ ಸುಖ ಪರ್ಯಂತಹ 19 ಸಂಖ್ಯಕಾಃ ಪ್ರವಿಷ್ಟಾ ಸಂತಿ ಲೋಕೇಶು ಪೃಥಕ್ ಸಂತಿ ಖಗೇಶ್ವರ. ಮಾರುತೇರವತಾರಾಶ್ಚ ಶೃಣು ಪಕ್ಷೀಂದ್ರ ಸತ್ತಮ. ಚತುರ್ದಶೇಷು ಟೇಂದ್ರೇಷು ಯೋ ದ್ವಿತೀಯಸ್ತು ರೋಚನಃ. ಅವನಿಗೆ ರೋಚನ ಅಂತ ಕೂಡ ಒಂದು ಹೆಸರಿದೆ. ಇಲ್ಲಿ ಬಂತು ಅನಿಲ, ಸ್ಥಿತಿ, ವೈರಾಗ್ಯ ನಿಧಿ, ರೋಚನ ಅಂತ. 14 ಜನ ಇಂದ್ರರು ಆಳಿದ್ರಲ್ಲ, ಆ ಇಂದ್ರರಲ್ಲಿ ರೋಚನ ಅನ್ನೋ ಒಬ್ಬ ಇಂದ್ರ, ವಾಯುವೆ ಮುಖ್ಯ ಪ್ರಾಣನೇ ಒಂದು ಮನ್ವಂತರದಲ್ಲಿ ಇಂದ್ರನಾಗಿದ್ದ. ಹಾಗಾಗಿ ರೋಚನ ಅನ್ನೋ ಹೆಸರು ಆ ವಾಯು ಇಂದ್ರ ಆಗಿದ್ದನ್ನ ಸೂಚನೆ ಮಾಡುತ್ತದೆ. ಸ ವಾಯುರಿತಿ ವಿಖ್ಯಾತ ಇಂದ್ರಾದೀನಾಂ ಖಗೇಶ್ವರ. ಹರಿತತ್ವೇಷು ಸರ್ವೇಷು ರುಚಿ ಮುತ್ಪಾದ್ಯತೆ ತದಾ. ಅವನಿಗೆ ರುಚಿ ಅಂತ ಕೂಡ ಹೆಸರಿದೆ. ನಮಗೆ ರುಚಿಯನ್ನು ಕೊಡೋನು. ರುಚಿ ಅಂದ್ರೆ ಆಸಕ್ತಿಯನ್ನು ಕೊಡೋನು. ಶಾಸ್ತ್ರಗಳಲ್ಲಿ ನಮಗೆ ಆಸಕ್ತಿಯನ್ನು ಕೊಡುವನಾದ್ರಿಂದ ರೋಚನ ಅಂತ ಕರೀತಾರೆ. ನಾವು ವ್ಯವಹಾರದಲ್ಲಿ ಬಹಳ ರೋಚಕವಾದ ವಿಷಯ ಅಂತ ಕೇಳ್ತಿರ್ತೇವೆ. ರೋಚಕವಾದ ವಿಷಯ ಅಂದ್ರೆ ಭಾರಿ ಆಸಕ್ತಿದಾಯಕವಾದಂಥ ವಿಷಯ ಅಂತ ಅರ್ಥ. ಹಾಗೆ ನಮಗೆ ಶಾಸ್ತ್ರ ಕಾರ್ಯಗಳಲ್ಲಿ ಮತ್ತು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕೊಡುವನಾದ್ರಿಂದ ಅವನಿಗೆ ರೋಚನ. ಅವನ ಅನುಗ್ರಹದಿಂದಾಗಿ ನಮ್ಗೆ ಇದಕ್ಕೆ ಆಸಕ್ತಿ ಬರಬೇಕು. ಮತ್ತು ವೈರಾಗ್ಯ ನಿಧಿ, ವೈರಾಗ್ಯದ ಆತ ನೆಲೆ ಆದ್ರಿಂದ ವೈರಾಗ್ಯ ನಿಧಿ ಅಂತ ಕರೀತಾರೆ. ವಿಮುಕ್ತಿಗ, ನಾವು ವಿಮುಕ್ತಿಗೆ ಹೋಗಬೇಕಾದ್ರೆ ಆತನನ್ನೇ ಅವಲಂಬಿಸಿಯೇ ಹೋಗಬೇಕು. ಮತ್ತೆ ಆತ ಈಗಾಗಲೇ ಮುಕ್ತನಾದಂತೆ. ಹಿಂದೊಂದ್ಸರಿ ಹೇಳಿದೆ, ಚತುರ್ಮುಖ ಮತ್ತು ವಾಯು ಇವ್ರು ಏನು ಶರೀರ ಇದೆಯಲ್ಲ, ಆ ಶರೀರ ಈಗಾಗಲೇ ಹೊರಗಿನ ಶರೀರ ಅದು ಸುಟ್ಟು ಹೋದ ಬಟ್ಟೆ ಇದ್ದಂತೆ. ಒಂದೆಲ್ಲಾದ್ರೂ ಬಟ್ಟೆಯನ್ನು ನಾವು ಸುಟ್ಟು ಬಿಟ್ಟಿದ್ರೆ ಗಾಳಿ ಪ್ರಬಲವಾಗಿ ಬೀಸೋ ತನಕ ಆ ಬಟ್ಟೆ ಆಕಾರದಲ್ಲೇ ಅದ್ರ ಬೂದಿ ಇರ್ತದೆ. ಆದ್ರೆ ಅಂಥ ಬೂದಿನ ತಗೊಂಡು ಉಟ್ಕೊಳ್ಳಿಕ್ಕೇನು ಬರೋದಿಲ್ಲ. ಹಾಗೆ ಅವ್ರಿಗಿರೋ ಶರೀರ ಇದೆಯಲ್ಲ, ಮುಖ್ಯ ಪ್ರಾಣ ಚತುರ್ಮುಖ ಇವ್ರಿಗಿರೋ ಶರೀರ ಅದು ದಗ್ಧ ಪಟಾಯಮಾನ. ಆ ಶರೀರ ಹೊರಗಿನ ಬಂಧನ ಅವರಿನ್ನೂ ಸಂಸಾರದಲ್ಲಿ ಇದ್ದಾರೆ ಅನ್ನೋದು ಸೂಚನೆ ಮಾಡ್ತದೆ ಹೊರತು ಬಹುತೇಕ ಅವರು ಮುಕ್ತರಾದಂತೆ. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚ ದೇವಹಿ ಅಂತ ಹಿಂದೊಂದ್ಸರಿ ಗೀತಾ ಪ್ರಸ್ಥಾನದ ಮಾತು ಹೇಳಿದ್ದೆ. ಎಲ್ಲಾ ಪಾಂಡವರು ಕೂಡ ಬಹುತೇಕ ಮುಕ್ತರಾದಂತೆ. ಮುಕ್ತರಿಗೂ ಪಾಂಡವರಿಗೂ ಇರೋ ಅಂತರ ಬಹಳ ಕಡಿಮೆ ಇತ್ತು. ಎಲ್ಲಾ ಪಾಂಡವರಿಗೂ ಅದೇ ಪರಿಸ್ಥಿತಿ ಅಂತಂದ ಮೇಲೆ ಅದರಲ್ಲಿ ವಿಶೇಷವಾಗಿ ಭೀಮಸೇನ ಮುಖ್ಯ ಪ್ರಾಣ ಅವನದು ಇನ್ನೂ ಹೆಚ್ಚಿನ ಸ್ಥಿತಿ. ಆತನಿಗೆ ಈ ಸಂಸಾರ ಅಂತ ಅನ್ನೋದು
ಹೆಚ್ಚು ಬಾಧಕ ಅಲ್ಲ ಉಳಿದವರಂತೆ. ರೋಚನ ವಿಮುಕ್ತಿಗ ನಂದ. ನಂದ ಅಂದ್ರೆ ಆನಂದ ಕೊಡುವಂಥವನು. ದಶಮತಿ ದಶಪ್ರಮತಿಂಜನೆಯಂತ ಯೋಷಾಣ ಅಂತ ಹೇಳಿ ಬಳಿತಾ ಸೂಕ್ತದಲ್ಲಿದೆ. ಹಾಗಾಗಿ ದಶ ಅಂತಂದ್ರೆ 10, ಮತಿ ಅಂದ್ರೆ ಬುದ್ಧಿ. 10 ಬುದ್ಧಿ ಅಂತ ಅರ್ಥ ಅಲ್ಲ. 10, 100, 1000, ಲಕ್ಷ ಇವೆಲ್ಲ ಅನಂತ ಅನ್ನೋ ಅರ್ಥವನ್ನು ಹೇಳ್ತವೆ. ಹಾಗಾಗಿ ದಶಪ್ರಮತಿ ಅಥವಾ ದಶಮತಿ ಅಂತ ಹೀಗಂತಂದ್ರೆ ಅನಂತ ಬುದ್ಧಿ ಇದ್ದವನು, ಸರ್ವಜ್ಞ ಅಂತ ಅರ್ಥ ಅಷ್ಟೆ. ಅನಿಮಿಶೇಷ. ಅನಿಮಿಷರು ಒಂದು ದೇವತೆಗಳು, ಕಣ್ಣು ಮಿಟುಕಿಸದೇ ಇದ್ದವರು, ದೇವತೆಗಳ ಲಕ್ಷಣ. ಆ ಅನಿಮಿಷರಿಗೆ ಈತ ಈಶ, ಒಡೆಯ. ಅನಿಮಿಶೇಷ. ಅನಿದ್ರ. ಇವನಿಗೆ ಯಾವತ್ತೂ ನಿದ್ರೆ ಅಂತ ಅನ್ನೋದಿಲ್ಲ. ನಿದ್ರೆಯನ್ನು ಗೆದ್ದವನು. ಶುಚಿ. ಹಂಸಃ ಶುಚಿಷತ್ ಅಂತಿದ್ದ ಪರಮಾತ್ಮನಿಗೆ ಶುಚಿಷತ್ ಅನ್ನುವಂಥ ಒಂದು ಹೆಸರನ್ನು ನಾವು ಕೇಳ್ತೀವಿ. ಆ ಶುಚಿ ಅಂತಂದ್ರೆ ಅತ್ಯಂತ ಶುದ್ಧನಾದವನು, ಅತ್ಯಂತ ಶುದ್ಧನಾದ ಮುಖ್ಯ ಪ್ರಾಣನಲ್ಲಿ ಇರುವಂಥವನಾದ್ರಿಂದ ಪರಮಾತ್ಮನಿಗೆ ಶುಚಿಷತ್ ಅಂತ ಹೆಸರು. ಶುಚಿ ಸತ್ವಾತ್ಮಕ ಶರೀರ. ಅವನ ಶರೀರ ಏನಿಲ್ಲ, ಬಾಹ್ಯ ಶರೀರ, ಪ್ರಾಕೃತವಾದ ಶರೀರ, ಅದು ಸತ್ವಗುಣ ಭೂಯಿಷ್ಠವಾದದ್ದು. ಹಿಂದೊಂದು ಬಾರಿ ಈ ಚತುರ್ಮುಖನ ಸ್ವರೂಪ, ಅದ್ರ ಬಗ್ಗೆ ವಿವರ ಹೇಳಿದ್ದೆ. ಸತ್ವ, ಸತ್ವ, ಮಹಾಸತ್ವ, ಸೂಕ್ಷ್ಮ ಸತ್ವ, ಚತುರ್ಮುಖ ಅಂತ. ಅದು ಆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣದ ಸ್ವರೂಪದ ಬಗ್ಗೆ. ಸ್ವರೂಪದಲ್ಲಿ ಈ ಉಳಿದ ದುರ್ಗುಣಿಗಳಿಗೆ ಅವಕಾಶವೇ ಇಲ್ಲ. ಸಾತ್ವಿಕರಲ್ಲಿ ಅತ್ಯಂತ ಶ್ರೇಷ್ಠ ಅನ್ನೋದನ್ನ ಆ ವಾಕ್ಯ ಹೇಳಿತ್ತು. ಸತ್ವ, ಸತ್ವ, ಮಹಾಸತ್ವ, ಸೂಕ್ಷ್ಮ ಸತ್ವ, ಚತುರ್ಮುಖ. ಇಲ್ಲಿ ಸತ್ವಾತ್ಮಕ ಶರೀರ ಅಂತಂದ್ರೆ ಈ ಬಾಹ್ಯ ಶರೀರ ಬಂದಿದೆಯಲ್ಲ, ಈ ಬಾಹ್ಯ ಶರೀರದಲ್ಲಿ ಸತ್ವಗುಣವೇ ಬಹಳ. ಈ ರಜೋಗುಣ ತಮೋಗುಣ ಇಲ್ಲ ಅಂತಲ್ಲ, ಅದು ತೀರಾ ನಗಣ್ಯ. ಈ ಸೃಷ್ಟಿಯಲ್ಲಿ ಬರುವಂತಹ ಎಲ್ಲಾ ವಸ್ತುಗಳು ಕೂಡ ಸತ್ವ ರಜಸ್ ತಮೋಗುಣಗಳಿಂದ ಹುಟ್ಟಿದ್ದೆ. ಆದರೆ ಅದರ ಒಂದು ಪ್ರಭೇದ ಅಷ್ಟೆ. ಹೀಗೆ ಸತ್ವಗುಣ ಹೆಚ್ಚಾದ್ರಿಂದ ಅವನನ್ನು ಸತ್ವಾತ್ಮಕ ಶರೀರ ಅಂತ ಕರೀತಾರೆ. ಅಣು ಮಹದ್ರೂಪಾತ್ಮಕ. ಎಲ್ಲಾ ಕಡೆ ಆತ ವ್ಯಾಪ್ತನಾದವನು. ಅಣುವಾದ ರೂಪನೂ ಇದೆ ಅವನಿಗೆ, ಮಹತ್ತಾದಂಥ ರೂಪನೂ ಕೂಡ ಇದೆ. ಅಣು ಮಹದ್ರೂಪಾತ್ಮಕ. ಅಮೃತ ಅಂದ್ರೆ ಬ್ರಹ್ಮ ಪದವಿಯನ್ನ ಸಾವಿಲ್ಲದವನು. ರೂಪಾತ್ಮಕ, ಅಮೃತ. ಹನುಮದಾದ್ಯವತಾರ. ಹನುಮಂತ, ಭೀಮಸೇನ, ಮಧ್ವ ಮೊದಲಾದ ಅವತಾರಗಳನ್ನು ತಾಳಿದವನು. ಪದ್ಮಾಸನ ಪದವಿ ಸಂಪ್ರಾಪ್ತ. ಪದ್ಮಾಸನ ಅಂದ್ರೆ ಚತುರ್ಮುಖ. ಅವನ ಪದವಿಗೆ ಇನ್ನೂ ಹೋಗಿಲ್ಲ, ಪದವಿ ಸಮೀಪ ಇದ್ದಾನೆ ಅಂತ ಅರ್ಥ. ಸಂಪ್ರಾಪ್ತ ಅಂದ್ರೆ ಅಲ್ಲಿಗೆ ಬಂದಿದ್ದಾನೆ, ಆ ಹತ್ರಕ್ಕೆ. ಯಾಕಂದ್ರೆ ಈ ಕಲ್ಪ, ಈಗಿನ ಸೃಷ್ಟಿ ಏನಿದೆಯಲ್ಲ, ಇದು ಮುಗಿದ್ಮೇಲೆ ಆತ ಆ ಪದವಿಗೆ ಹೋಗಿಬಿಡ್ತಾನೆ, ಚತುರ್ಮುಖ ಬ್ರಹ್ಮನ ಪದವಿಗೆ. ಪರಿಸರ ಅನ್ನೋ ಒಂದು ಶಬ್ದ ಇದೆ. ಎಲ್ಲಾ ಕಡೆ ವೇಗವಾಗಿ ಸಂಚಾರ ಮಾಡ್ತಾನಾದ್ರಿಂದ ಅವನಿಗೆ ಪರಿಸರ ಅಂತ ಹೆಸರು. ಆಖಣ ಅಶ್ಮ ಸಮ. ಎಂದೂ ಪುಡಿಯಾಗದಂಥ ಅತ್ಯಂತ ಬಿರುಸಾದಂಥ ಕಲ್ಲಿಗೆ ಆತ ಸಮಾನ. ಆದ್ರಿಂದ ಅವನನ್ನ ಆಖಣಾಶ್ಮ ಸಮ ಅನ್ನೋ ಹೆಸರಿನಿಂದ ಕರೀತಾರೆ. ಅನಲ ಸ್ಥಿತಿ ಅಂತ ಬಂತು. ಪಾಲನಂ ಕುರುತೆ ನಿತ್ಯಂ ಅಸೋಸೌ ಸ್ಥಿತಿ ಸಂಜ್ಞಕಃ. ಎಲ್ಲರ ಹೃದಯದಲ್ಲಿ ನಿಂತ್ಕೊಂಡು ಪುತ್ರ, ಪೌತ್ರರು, ಬಂಧುಗಳು ಇವರೆಲ್ಲರ ಪಾಲನೆಯನ್ನು ಅವನು ಮಾಡುವವನಾದ್ರಿಂದ ಅವರ ಸ್ಥಿತಿಗೆ ಅಂದ್ರೆ ಪಾಲನಕ್ಕೆ ಆತ ಕಾರಣ ಆದ್ರಿಂದ ಅವನನ್ನು ಸ್ಥಿತಿ ಅನ್ನೋ ಶಬ್ದದಿಂದ ಕರೀತಾರೆ. ಇಲ್ಲಿ ಪರಿಸರ ಅನ್ನೋ ಹೆಸರು ಬಂದಿತ್ತು. ಅದು ಈ ಬೃಹದಾರಣ್ಯಕ ಭಾಷ್ಯದಲ್ಲಿ ಪ್ರಾಣ ಸೂತ್ರಂ ಮಹಾನ್ ಬ್ರಹ್ಮ ಚಿತ್ತಂ ವಾಯುರ್ ಬಲಂ ಧೃತಿ ಸ್ಥಿತಿ ಯೋಗಶ್ಚ ವೈರಾಗ್ಯಂ ಜ್ಞಾನಂ ಪ್ರಜ್ಞಾ ಸ್ಮೃತಿ ಸುಖಂ. ಸುಖ ಅನ್ನೋದು ಇಲ್ಲಿ ಬರಲಿಲ್ಲ, ದಾಸರದನ್ನು ಹೇಳಲಿಲ್ಲ. ಹೆಚ್ಚಿನ ಶಬ್ದ ಅಲ್ಲಿ ಒಂದಿದೆ. ಅಲ್ಲಿದ್ದ ಎಲ್ಲಾ ಶಬ್ದಗಳನ್ನು ತಗೊಂಡಿದ್ದಾರೆ, ಕೆಲವು ಶಬ್ದಗಳು ಅಲ್ಲಿಲ್ಲ ಅಷ್ಟೇ. ಮೇಧ, ಮುಕ್ತಿ, ವಿಷ್ಣು ಭಕ್ತಿ, ಆದಿಗೋಪ ಮಹಾಪ್ರಭು. ಆದಿಗೋಪ ಅಂತಂದ್ರೆ ಎಲ್ಲರನ್ನು ಕೂಡ ಕಾಪಾಡುವಂಥವನು. ಗೋಪ ಅಂದ್ರೆ ವೇದಗಳನ್ನ ರಕ್ಷಣೆ ಮಾಡುವರು ಅಂತ ಅರ್ಥ. ಆದಿಗೋಪ ವೇದಜ್ಞರಲ್ಲಿ ಅತ್ಯಂತ ಮುಖ್ಯನಾದವನು, ಹೀಗರ್ಥ ಅದಕ್ಕೆ. ಆದಿಗೋಪ ಮಹಾಪ್ರಭು. ರುಜುಹು. ರುಜು ಮಾರ್ಗ ಅಂದ್ರೆ ಸರಳವಾದ ಮಾರ್ಗ, ಶುದ್ಧವಾದ ಮಾರ್ಗ ಅಂತ ಅರ್ಥ. ರುಜುಹು ಸಮಾನ ವಿಜ್ಞಾತ, ಮಹಾಜ್ಞಾತ, ಮಹಾಗುರು. ಇವೆಲ್ಲ ಅಲ್ಲಿ ಬಂದಿದ್ದು, ಚತುರ್ಮುಖ ಬ್ರಹ್ಮನಿಗೂ ಬಂದಿದ್ದು ಶಬ್ದಗಳೇ. ಹನುಮಾನ್, ಭೀಮ, ಆನಂದ ಇತ್ಯಾದಿ ಬಹುರೂಪಿಣ, ಇವೆಲ್ಲ ಹೆಸರುಗಳು.
ಮಹಾಧ್ಯಾತ ಚ ವಿಜ್ಞಾತ ವೈರಾಗ್ಯಂ ರೋಚನ ಸುಖಂ. ಇದೇ ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದ ಶಬ್ದಗಳನ್ನೇ ಬೇರೆ ಬೇರೆಯವರು ಆ ಪ್ರಾಣನನ್ನು ಸ್ತೋತ್ರ ಮಾಡುವಾಗ ಬಳಕೆ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಇಲ್ಲಿ ಆಖಣಾಶ್ಮ ಸಮ ಅಂತ ಬಂತು. ಹಿಂದೆ ಅದನ್ನ ಹೇಳಿದ್ದೆ, ಛಾಂದೋಗ್ಯ ಭಾಷ್ಯದಲ್ಲಿ ಬಂದಂತಹ ಸಂಗತಿ ಅದು. ದೇವತೆಗಳು ಧರ್ಮ ಕಾರ್ಯ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಆಗ ರಾಕ್ಷಸರು ದೇವತೆಗಳು ಮಾಡುವಂತಹ ಎಲ್ಲಾ ಧರ್ಮ ಕಾರ್ಯಗಳನ್ನು ಹಾಳುಗೆಡವಿದರು. ಅದಕ್ಕೆ ಪಾಪ್ಮನ ಅವಿದ್ಮನ್ ಅಂತ ಬರ್ತದೆ ಅಲ್ಲಿ. ದುಷ್ಟಶಕ್ತಿಗಳ ಕೆಲಸವೇ ಅದು. ಸಜ್ಜನರು ಸಚ್ಛಕ್ತಿಗಳು ಮಾಡುವಂಥ ಕೆಲಸಗಳನ್ನೆಲ್ಲ ಹಾಳು ಮಾಡುವುದು ಅವರ ಒಂದು ಕರ್ತವ್ಯ. ಅದರಲ್ಲಿ ಅವರಿಗೆ ಆಸಕ್ತಿ. ಆಗ ಅವರೆಲ್ಲ ಏನ್ ಮಾಡಿದ್ರು, ಈ ಮುಖ್ಯ ಪ್ರಾಣನನ್ನು ಆಶ್ರಯಿಸಿದರು. ಅವನನ್ನು ಆಶ್ರಯಿಸಿದಾಗ ಆ ಮುಖ್ಯ ಪ್ರಾಣನನ್ನ ಪುಡಿ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಮುಖ್ಯ ಪ್ರಾಣನ ಮೂಲಕವಾಗಿ ದೇವತೆಗಳು ಮಾಡುವ ಕರ್ಮವನ್ನ ಹಾಳು ಮಾಡಲಿಕ್ಕೆ, ಭ್ರಷ್ಟ ಮಾಡಲಿಕ್ಕೆ ಆ ದೇವತೆಗಳಿಗೆ ಆಗಲಿಲ್ಲ. ಅದಕ್ಕಾಗಿ ಅವನನ್ನ ಆಖಣಾಶ್ಮ ಸಮ, ಎಂದೂ ಪುಡಿಯಾಗದಿರುವಂಥ ಕಲ್ಲಿಗೆ ಸಮಾನನಾದವನು, ಅಷ್ಟು ದೃಢವಾದಂಥ ಶಕ್ತಿ ಇದ್ದವನು ಅಂತ ಹೀಗೆ ಅವನು ಕರೀತಾರೆ. ಅಪಹತ ಪಾಪ್ಮ ಶೇಷಃ, ಎಲ್ಲಾ ಪಾಪಗಳನ್ನು ಕೂಡ ಆತ ಗೆದ್ದವನು. ರುದ್ರ, ಶೇಷ ಮತ್ತೆ ಗರುಡ ಇವರೆಲ್ಲರಲ್ಲೂ ಕೂಡ ಪರಮಾತ್ಮನ ಅವರು ಉಪಾಸನೆ ಮಾಡಿದರು. ಆದರೆ ತದ್ಧ ಆಸುರಾಹ ಪಾಪ್ಮನ ವಿವಿಧು, ಎಲ್ಲಾ ಉಪಾಸನೆಯನ್ನು ಕೂಡ ದೇವತೆಗಳು ಮಾಡುವ ಎಲ್ಲಾ ಉಪಾಸನೆಯನ್ನು ಅವರು ಹಾಳುಗೆಡವಿದರು. ಅತಃ ಯಯೇವಾಯಂ ಮುಖ್ಯ ಪ್ರಾಣ ತಮುದ್ಗೀತಮುಪಾಸಾನ್ ಚಕ್ರೆ ತಮ್ಹ ಆಸುರಾಹ ರತ್ವಾ ವಿದಧ್ವಸು ಯಥಾ ಅಶ್ಮಾನ ಮಾಖನ ಮೃತ್ವಾ ವಿಧ್ವಂಸೇತ ಏವಂ. ದೇವತೆಗಳು ತಮಗಿಂತ ಹಿರಿಯರಾದಂತಹ ಗರುಡ, ಶೇಷ, ರುದ್ರ ಎಲ್ಲರ ಕಡೆಯಲ್ಲೂ ಕೂಡ ಅದನ್ನು ಉಪಾಸನೆ ಮಾಡ್ಲಿಕ್ಕೆ ಹೋದರು. ಸೂರ್ಯನಲ್ಲಿ ಮಾಡಿದರು, ಚಂದ್ರನಲ್ಲಿ ಮಾಡಿದರು, ವಾಗಭಿಮಾನಿಯಾದಂತಹ ಅಗ್ನಿಯಲ್ಲಿ ಮಾಡಿದರು. ಎಲ್ಲಿ ಮಾಡಿದ್ರು ಕೂಡ ಅವ್ರ ಉಪಾಸನೆ ಎಲ್ಲ ವ್ಯರ್ಥ ಆಗೋಯ್ತು. ಆ ರಾಕ್ಷಸರು ಅದನ್ನು ಹಾಳು ಮಾಡಿದರು. ಆದರೆ ಈ ಮುಖ್ಯ ಪ್ರಾಣನಲ್ಲಿ ಬಂದು ಉಪಾಸನೆಯನ್ನು ಮಾಡಿದರು. ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ವಿಫಲರಾದ ಮೇಲೆ ಈ ಮುಖ್ಯ ಪ್ರಾಣನಲ್ಲಿ ಉಪಾಸನೆ ಮಾಡಿದರು. ಅವನಲ್ಲಿ ಮತ್ತೆ ಇವರು ದೈತ್ಯರು ಪ್ರಯತ್ನ ಪಟ್ಟರು. ಆದರೆ ದೈತ್ಯರಿಗೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ಮಣ್ಣಿನ ಹೆಂಟೆ ಕಲ್ಲು ಬಂಡೆ ಮೇಲೆ ಹೋಗಿ ಅಪ್ಪಳಿಸಿ ತಾನೇ ಚೂರು ಚೂರಾಗುವಂತೆ ಈ ದೈತ್ಯರೆಲ್ಲ ನಾಶ ಹೊಂದಿಬಿಟ್ರು. ಅಶ್ಮಾನಂ ಆಖಣಂ ಋತ್ವ ವಿಧ್ವಂಸೇತ ಏವಂ, ಹೀಗೆ ಅಷ್ಟು ಬಲಿಷ್ಠವಾದಂಥ ವ್ಯಕ್ತಿತ್ವ ಒಂದು. ಸ ಯಥಾ ಆಕಣಂ ಋತ್ವ ವಿಧ್ವಂಸತೆ ಏವಂ ಹವೈ ಸ ವಿಧ್ವಂಸತೆ ಏವಂ ವಿಧಿ ಪಾಪಂ ಕಾಮಯತೆ ಯಶ್ಚೈನಂ ಅಭಿದಾಸತಿ ಸಯೇಷೋ ಅಶ್ಮ ಆಖಣಃ. ಹೀಗೆ ಈ ಆಖಣಾಶ್ಮ ಸಮ ಅನ್ನೋದು ಆ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನ ನೆನಪಿಸ್ತದೆ. ಸ್ವಾರೋಚಿಷಂ ಅನ್ನುವಂಥರದಲ್ಲಿ ಈ ವಾಯುದೇವ ಇಂದ್ರ ಪದವಿಯನ್ನು ಆಳಿದ. ಆಗ ಅವನಿಗೆ ರೋಚನ ಅನ್ನೋ ಹೆಸರಿತ್ತು. ತಸ್ಯಾಂ ರೋಚನ ನಾಮಾಸೀತ್ ಜ್ಯೇಷ್ಠ ಇಂದ್ರಶ್ಚ ಸೋಭವತ್ ಯಃ ಪುರಾ ಸೂತ್ರ ನಾಮಾಸೀತ್ ಸಯೇವಾಯ ಮಿಹಾಭವತ್. ಅವನಿಗೆ ಈ ರೋಚನ ಅನ್ನೋ ಹೆಸರು. ಆಮೇಲೆ ಪರಿಸರ ಅಂತ ಹೆಸರಿದೆ. ಪರಿಸರತೀತಿ ಪರಿಸರ. ಪರಿ ಅಂದರೆ ಎಲ್ಲ ಕಡೆ ಪೂರ್ಣವಾಗಿ, ಎಲ್ಲ ಕಡೆಯೂ ವ್ಯಾಪ್ತನಾದವನು, ಎಲ್ಲ ಕಡೆ ಇದ್ದವನು, ತನ್ನ ರೂಪದಿಂದ ಇದ್ದು ಆಯಾ ಜಡ ಮತ್ತು ಚೇತನ ಇವುಗಳು ಎಲ್ಲದನ್ನು ಕೂಡ ನೋಡ್ಕೊಳ್ಳುವವನು. ಆ ಕಾರಣಕ್ಕಾಗಿ ಅವನನ್ನು ಪರಿಸರ ಅಂತ ಕರೀತಾರೆ. ಮಾತರಿಶ್ವ ಬ್ರಹ್ಮರು ಜಗನ್ಮಾತೆಗೆ ಅಧಮಾಧೀನರಿನಿಪರು ಶ್ರೀತರುಣಿ ವಲ್ಲಭನು ಈರ್ವರುಳು ಆವ ಕಾಲದಲ್ಲಿ ನೀತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದಿದ್ದು ಚೇತನಾಚೇತನಗಳು ವ್ಯಾಪ್ತರೆಣಿಸುವ ತತ್ತದಾಹ್ವಯದಿ. ಈ ವಾಯು ಮತ್ತು ಬ್ರಹ್ಮರಿದ್ದಾರಲ್ಲ, ಇವರು ಲಕ್ಷ್ಮೀದೇವಿಗಿಂತ ಕಡಿಮೆಯವರಾಗಿದ್ದಾರೆ ಮತ್ತು ಲಕ್ಷ್ಮೀದೇವಿಗೆ ಅಧೀನರು ಕೂಡ ಆಗಿದ್ದಾರೆ. ಅಧಮಾಧೀನರೆನಿಪರು, ಅಧಮರು ಆಗಿದ್ದಾರೆ, ಅಧೀನರು ಕೂಡ ಆಗಿದ್ದಾರೆ. ಲಕ್ಷ್ಮೀನಾರಾಯಣರು, ಲಕ್ಷ್ಮೀಪತಿ ಅಂತ ನಾರಾಯಣ ಇವರಿಬ್ಬರೊಳಗಿದ್ದಾನೆ. ಹೇಗಿದ್ದಾನೆ ಅಂತಂದ್ರೆ ನೀತ ಭಕ್ತಿ ಜ್ಞಾನ ಬಲ ರೂಪದಿಂದ, ಭಕ್ತಿ ರೂಪದಿಂದ ಇದ್ದಾನೆ ಮತ್ತು ಬಲ ರೂಪದಿಂದ ಇದ್ದಾನೆ. ನೀತವಾದಂಥ ಭಕ್ತಿ, ನಿಯಮಿತವಾದಂಥ ಭಕ್ತಿ. ಅವರಿಗೆ ಉಳಿದ ದೇವತೆಗಳ ಭಕ್ತಿ ಯಾವತ್ತಾದ್ರೂ ಸ್ವಲ್ಪ ಕಲುಷಿತ ಆಗಬಹುದು.
ಚತುರ್ಮುಖ ಮೊದಲಾದವ್ರ ಭಕ್ತಿ ಎಂದೂ ಕೂಡ ಕಲುಷಿತ ಆಗುವುದಿಲ್ಲ. ಅಷ್ಟು ಶುದ್ಧವಾದ ಭಕ್ತಿ ಅವರು. ಪರಮಾತ್ಮನಿಗೆ ಎಂದೂ ಕೂಡ ಅವರು ವಿರುದ್ಧವಾಗಿ ವರ್ತಿಸುವಂಥವ್ರಲ್ಲ. ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಡೆ ಬಂದಿತ್ತು. ಧರ್ಮರಾಜ, ಅರ್ಜುನ, ನಕುಲ ಸಹದೇವರು, ಭೀಷ್ಮ, ವಿದುರ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಕೃಷ್ಣನನ್ನ ಅವಮಾನಿಸಿದ್ರು ಅಥವಾ ಕೃಷ್ಣನನ್ನ ತಪ್ಪಾಗಿ ತಿಳ್ಕೊಂಡ್ರು. ಭೀಷ್ಮನು ಕೂಡ ಅವನನ್ನು ಒಂದು ಬಾರಿ ಅವಮಾನಿಸಿದ, ಪರಶುರಾಮನನ್ನು ಅವಮಾನಿಸಿದ್ದ. ಈ ವಿದುರ ಈ ಕೃಷ್ಣ ಸಂಧಾನಕ್ಕಾಗಿ ದುರ್ಯೋಧನನ ಹತ್ರ ಹೋದ್ರೆ ಆ ದುರ್ಯೋಧನ ಇವನು ಕಟ್ಟಿ ಹಾಕಿಬಿಡ್ತಾನೇನೋ, ಕೃಷ್ಣನಿಗೆ ತೊಂದರೆ ಕೊಡ್ತಾನೇನೋ ಅಂತ ಅವನು ತಿಳ್ಕೊಂಡಿದ್ದ. ಕೃಷ್ಣನ ಅಪಾರವಾದ ಬಲ ಒಂದೊಂದು ಬಾರಿ ಅವ್ರಿಗೆ ಮರ್ತು ಹೋಗ್ತಿತ್ತು ಉಳಿದವ್ರಿಗೆಲ್ಲರಿಗೂ. ಹಾಗಾಗಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವ್ರು ತಪ್ಪು ನಡೆದ್ರು. ಆದರೆ ಈ ಭೀಮ ಅಥವಾ ಮುಖ್ಯ ಪ್ರಾಣ ಮಾತ್ರ ಯಾವ ಸಂದರ್ಭದಲ್ಲೂ ಅವನಿಗೆ ತಪ್ಪಿ ನಡೆಯಲಿಲ್ಲ. ಅದಕ್ಕೆ ನೀತ ಭಕ್ತಿ ಅಂತ ಕರೀತಾರೆ. ನೀತ ಭಕ್ತಿ ಅಂದರೆ ನಿಯಮಿತವಾದಂಥ ಭಕ್ತಿ. ನೀತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದಿದ್ದು ಚೇತನಾಚೇತನರೊಳು ವ್ಯಾಪ್ತರೆಣಿಸುವ ತತ್ತದಾಹ್ವಯದಿ. ಅವರಿಬ್ಬರು ಕೂಡ, ಈ ಮುಖ್ಯಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮ ಇಬ್ಬರು ಕೂಡ ಚೇತನದಲ್ಲಿ ಅಚೇತನದಲ್ಲಿ ಎಲ್ಲಾ ಕಡೆ ಇದ್ದಾರೆ. ಆಯಾ ವಸ್ತುಗಳು ಯಾವ್ಯಾವ ಶಬ್ದದಿಂದ ಕರೆಸ್ಕೋತಾವೋ ಆಯಾ ಹೆಸರುಗಳು ಇವರಿಂದಲೇ ಬಂದಿದ್ದು, ಅವರಿಗೆ ಇವರಿಬ್ಬರಿಂದಲೇ ಬಂದದ್ದು. ಹಾಗೆ ಅವರಿಗೆ ಆ ಶಕ್ತಿ ಬಂದದ್ದು ಪರಮಾತ್ಮನಿಂದ. ಮಾತರಿಶ್ವ ಬ್ರಹ್ಮರು ಜಗನ್ಮಾತಿಗೆ ಅಧಮಾಧೀನರೆನಿಪರು. ಶ್ರೀ ತರುಣಿ ಅಂದರೆ ಲಕ್ಷ್ಮೀದೇವಿ, ಅವಳ ವಲ್ಲಭ ಅಂದರೆ ನಾರಾಯಣ. ಈರ್ವರಳು ಇವರಿಬ್ಬರಲ್ಲಿ ಆವ ಕಾಲದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ ನೀತ ಭಕ್ತಿ ಅಂದರೆ ನಿಯತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದ ಇದ್ದು ಚೇತನದಲ್ಲಿ ಮತ್ತು ಅಚೇತನದೊಳಗೆ ಇವರಿಬ್ಬರನ್ನು ವ್ಯಾಪ್ತರು ಅಂತ ಮಾಡಿದ್ದಾನೆ. ವ್ಯಾಪ್ತರು ಅನ್ನೋ ಸ್ಥಾನ ಅವರಿಗೆ ಕೊಟ್ಟಿದ್ದಾನೆ. ತತ್ತದಾಹ್ವಯದಿ, ಆಯಾ ವಸ್ತುವಿನ ಹೆಸರೇ ಅವರಿಗೆ ಬಂದಿದೆ. ಇದಾದ ಬಳಿಕ ಸರಸ್ವತಿ ಭಾರತಿ ಅವರ ಹೆಸರುಗಳನ್ನು ಹೇಳ್ತಾರೆ. ಸರಸವತಿ ವೇದಾತ್ಮಿಕ ಭುಜಿ ನರಹರಿ ಗುರುಭಕ್ತಿ ಬ್ರಾಹ್ಮಿ ಪರಮ ಸುಖ ಬಲಪೂರ್ಣೆ ಶ್ರದ್ಧಾ ಪ್ರೀತಿ ಗಾಯತ್ರಿ ಗರುಡಶೇಷರ ಜನನಿ ಶ್ರೀ ಸಂಕರ್ಹುಣ ಜಯಾ ತನುಜೆ ವಾಣಿ ಕರಣನೀಯಾಮಕೆ ಚತುರ್ದಶ ಭುವನ ಸನ್ಮಾನ್ಯೆ. ಸರಸವತಿ ಅದು 5 ಅಕ್ಷರದ ಶಬ್ದವಾಗಿ ದಾಸರು ಪ್ರಯೋಗ ಮಾಡಿದ್ದಾರೆ, ಛಂದಸ್ಸಿಗೆ ಹೊಂದಿಕೊಂಡು. ಸರಸ್ವತಿ ಅಂತ 4 ಶಬ್ದದ 4 ಅಕ್ಷರಗಳ ಒಂದು ಪದ್ಯ ಅದು. ಸರಸ್ವತಿ. ಮುಂದೆ ವೇದಾತ್ಮಿಕ, ವೇದಕ್ಕೆ ಅಭಿಮಾನಿಯಾದವಳು. ಮಹಾಭುಜಿ, ವೇದಾತ್ಮಿಕ ಆದ್ರೆ ಭುಜಿ ಅಂದ್ರೆ ಅವಳನ್ನ ಮಹಾಭೋಗವತಿ ಅಂತ ಹೀಗೆ ಹೇಳ್ತಾರೆ. ಭುಜಿ. ನರಹರಿ ಗುರುಭಕ್ತಿ. ನರಹರಿ ಅಂದ್ರೆ ಪರಮಾತ್ಮ, ಗುರು ಅಂತಂದ್ರೆ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣರು. ಅವರಿಬ್ಬರ ಭಕ್ತಿಗೆ ಈಕೆ ಅಭಿಮಾನಿನ ದೇವತೆ. ನರಹರಿ ಗುರುಭಕ್ತಿ. ಬ್ರಾಹ್ಮಿ ಅಂತ ಕೂಡ ಹೆಸರಿದೆ ಅವಳಿಗೆ. ಬ್ರಹ್ಮ ಅಂದ್ರೆ ವೇದ, ಆ ವೇದಕ್ಕೆ ಅಭಿಮಾನಿನಿ ಆದ್ದರಿಂದ ಬ್ರಾಹ್ಮಿ ಅಂತ ಹೆಸರು. ಪರಮ ಸುಖ ಬಲಪೂರ್ಣೆ, ಶ್ರೇಷ್ಠವಾದ ಸುಖ ಶ್ರೇಷ್ಠವಾದ ಬಲ ಇವುಗಳಿಂದ ಆಕೆ ತುಂಬಿದವಳು. ಪರಮ ಸುಖ ಬಲಪೂರ್ಣೆ. ಶುದ್ಧ. ಧರ್ಮ ಕಾರ್ಯದಲ್ಲಿ ಮನುಷ್ಯನಿಗೆ ಏನು ಶುದ್ಧ ಬರಬೇಕು, ಜ್ಞಾನ ಕಾರ್ಯದಲ್ಲಿ ಏನು ಶುದ್ಧ ಬರಬೇಕು, ಆ ಶುದ್ಧಗೆ ಈಕೆನೇ ಅಭಿಮಾನಿ ದೇವತೆಯಾಗಿದ್ದಾಳೆ. ಶುದ್ಧ, ಪ್ರೀತಿ ಮತ್ತು ಗಾಯತ್ರಿ. ಗಾಯತ್ರಿ ಅನ್ನೋ ಶಬ್ದದಿಂದಲೂ ಇವಳೇ ವಾಚ್ಯಳಾಗಿದ್ದಾಳೆ. ಪ್ರೀತಿ ಗಾಯತ್ರಿ. ಗರುಡಶೇಷರ ಜನನಿ. ಗರುಡಶೇಷರಿಗೆ ಈಕೆ ತಾಯಿಯಾಗಿದ್ದಾಳೆ. ಶ್ರೀ ಸಂಕರ್ಷಣ ಜಯಾತನುಜೆ. ಸಂಕರ್ಷಣ ರೂಪಿಯಾದ ಪರಮಾತ್ಮನಿಂದ ಅವನ ಪತ್ನಿಯಾದಂಥ ಜಯ ಅನ್ನುವ ಲಕ್ಷ್ಮೀದೇವಿಯಲ್ಲಿ ಈಕೆ ಹುಟ್ಟಿದವಳು. ವಾಣಿ ಅದು ಅವಳಿಗೆ ಹೆಸರು. ಕರ್ಣ ನಿಯಾಮಕ್ಕೆ, ನಮ್ಮ ಎಲ್ಲ ಇಂದ್ರಿಯಗಳಿಗೆ, ಮುಖ್ಯವಾಗಿ ವಾಗೀಂದ್ರಿಯಕ್ಕೆ ಮತ್ತು ಮನಸ್ಸಿಗೆ ಅವಳು ನಿಯಾಮಕಳಾಗಿದ್ದಾಳೆ. ಹಾಗಾಗಿ ಚತುರ್ದಶ ಭುವನ ಸನ್ಮಾನ್ಯೆ, 14 ಲೋಕಗಳಲ್ಲೂ ಕೂಡ ಅವಳಿಗೆ ಅಂತ ಅದ್ಭುತವಾದಂಥ ಗೌರವ ಇದೆ. ಸರಸ್ವತಿ ಚ ಗಾಯತ್ರಿ, ಬೃಹತ್ ಭಾಷ್ಯ ಹಾಗೆ ಹೇಳಿದೆ. ಗಾಯತ್ರಿ ಶುದ್ಧ ಆದ್ಯ ಅನ್ನುವಂಥ ಹೆಸರಿದೆ. ಶುದ್ಧ ಆದ್ಯ ಪ್ರೀತಿ ಹೇವಚ ಸರ್ವ ವೇದಾತ್ಮಿಕ. ಇಲ್ಲ ಅದನ್ನು ದಾಸರು ವೇದಾತ್ಮಿಕ ಅಂತ ಇಷ್ಟೇ ತಗೊಂಡ್ರು. ಮುಂದೆ ಬುದ್ಧಿ ಬುದ್ಧಿ ಅನುಭೂತಿ ಸುಖ ಸ್ವರೂಪಳಾದವಳು. ಗುರುಭಕ್ತಿರ ಹರವು ಪ್ರೀತಿ. ಇಲ್ಲಿ ನರಹರಿ ಗುರುಭಕ್ತಿ ಅಂತ ಬಂತು. ಅದನ್ನ
ಈ ಸರ್ವಮೂಲದಲ್ಲಿ ಕಾಣಬೇಕು ಅದ್ರ ಮೂಲವನ್ನ. ಗುರುಭಕ್ತಿ, ಪರಮಾತ್ಮನ ಭಕ್ತಿ, ಗುರುಗಳಲ್ಲಿ ಭಕ್ತಿಗೆ ಆ ಕಡೆ ಅಭಿಮಾನಿಯಾಗಿದ್ದಾಳೆ. ಹಾಗೆ ಪರಮಾತ್ಮನಲ್ಲಿ ನಾವು ಮಾಡಬೇಕಾದಂಥ ಪ್ರೀತಿ, ಪರಮಾತ್ಮನ ಮೆಚ್ಚಿಸುವ ಕೆಲಸ ಏನಿದೆ ಅದಕ್ಕೂ ಅವಳೇ ನಿಯಾಮಕಳು. ಸರ್ವ ಮಂತ್ರಾತ್ಮಿಕ. ಮತ್ತೆ ಭುಜಿ ಅನ್ನುವ ಶಬ್ದದಿಂದ ಅವಳೇ ವಾಚ್ಯಳಾಗಿದ್ದಾಳೆ. ಶಿವಕನ್ಯಾ ಇಂದ್ರಸೇನಾಚ ದ್ರೌಪದಿ ಕಾಶಿಜ ತಥಾ. ಇವೆಲ್ಲ ಈ ದ್ರೌಪದಿಗೂ ಮತ್ತು ಭಾರತೀ ದೇವಿಗೂ ಸರಸ್ವತಿಗೂ ಸಮಾನವಾಗಿರುವಂತಹ ಶಬ್ದಗಳು ಇವೆಲ್ಲ ಕೆಲವು. ಅವು ಇಲ್ಲಿ ಬಂದಿವೆ ಬೃಹದಾರಣ್ಯಕ ಭಾಷ್ಯದಲ್ಲಿ. ದಾಸರು ಅದನ್ನ ಮುಂದಿನ ಒಂದು ಪದ್ಯದಲ್ಲಿ ತಗೊಂಡಿದ್ದಾರೆ. ಮುಂದಿನ ಪದ್ಯ ಹಾಗೆ ಇದೆ: ಕಾಳಿ, ದ್ರೌಪದಿ, ಕಾಶಿಜ, ಪಾಂಚಾಲಿ, ಶಿವಕನ್ಯಾ, ಇಂದ್ರಸೇನಾ, ಕಾಲಮಾನಿ, ಚಂದ್ರ, ಜುಸಭಾ ನಾಮ ಭಾರತಿಗೆ. ಇವೆಲ್ಲ ಭಾರತೀ ದೇವಿಗೆ ಹೆಸರು. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ ಕೀಳೆನಿಪರು ತಮ್ಮ ಪತಿಗಳಿಂದಲಾವಾಗ. ಒಂದು 100 ಗುಣಗಳಿಂದ ಅವರು ಈ ಭಾರತಿ ಮತ್ತು ಸರಸ್ವತಿ ದೇವಿಯರು ಕಡಿಮೆ ಇದ್ದಾರೆ. ಒಟ್ಟು 100 ಗುಣದಿಂದ. ಚಂದ್ರ ಇತ್ಯಾದಿ ಸ್ವರೂಪ ಯಾಸ್ತೇಭ್ಯ ಶತಗುಣಾವರಾಹ ವಿಷ್ಣು ಭಕ್ತೌ ತತ್ಪ್ರೀತೌ ಜ್ಞಾನಾನಂದಾದಿಕೇಶು ಚ ಮುಕ್ತೆ ಪಶ್ಚಾತ್ತಪಿ ಗುಣೈ ಸರ್ವೇ ಬ್ರಹ್ಮಭ್ಯ ಈರಿತಾ. ಮುಕ್ತಿಗೆ ಹೋಗಿಂತ ಮೊದಲು, ಮುಕ್ತಿಗೆ ಹೋದ ಬಳಿಕ ಎರಡೂ ಹಂತದಲ್ಲೂ ಚತುರ್ಮುಖ ಬ್ರಹ್ಮ ಮತ್ತು ವಾಯುಗಳಿಗಿಂತ ಅವರು 100 ಪಾಲು ಕಡಿಮೆಯಾಗಿದ್ದಾರೆ. ಇಲ್ಲಿ ಒಂದ್ ಕಡೆ ಭುಜಿ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಬೇಕಾಗಿತ್ತು. ಅದು ಇಲ್ಲಿ ಒಂದ್ ಕಡೆ ಓದಿದ್ದೇನೆ, ನನಗೆ ಒಮ್ಮೆಲೆ ಸಿಗಲಿಲ್ಲ. ನೋಡ್ತೇನೆ, ಒಂದ್ ವೇಳೆ ಮರೆತರೂ ಆಮೇಲೆ ಹೇಳ್ತೇನೆ. ಸರಸ್ವತಿ ವೀರಾತ್ಮಿಕ ಭುಜಿ. ವಿಷ್ಣುವಿನ ಪ್ರೀತಿಗಾಗಿ ಸರ್ವಭೋಗಗಳನ್ನು ಅನುಭವಿಸ್ತಾಳೆ. ಮತ್ತೆ ಆ ಭಗವಂತನಿಗೆ ತನ್ನ ಕರ್ಮಗಳನ್ನೆಲ್ಲ ಆಕೆ ಅರ್ಪಣೆ ಮಾಡ್ತಾಳೆ. ಆ ಕಾರಣಕ್ಕಾಗಿ ಅವಳಿಗೆ ಭುಜಿ ಅಂತ ಹೆಸರು. ಇದು ಪಂಚರತ್ನ ಪ್ರಕಾಶಕಾಲದಿಂದ ಉದ್ಧೃತವಾದ್ದು. ಭುಜ್ಯಂತೆ ಸರ್ವಭೋಗಾ ವಿಷ್ಣು ಪ್ರೀತ್ಯರ್ಥಮೇವಚ ಅಂತ ಬ್ರಹ್ಮಕಾಂಡದ ಗರುಡ ಪುರಾಣದಲ್ಲಿ ಅದ್ರ ಬಗ್ಗೆ ವಿವರಣೆ ಇದೆ. ಹಾಗಾಗಿ ಎಲ್ಲಾ ಕೆಲಸಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾಳೆ. ಭಗವಂತನ ಪ್ರೀತ್ಯರ್ಥ ಅಂತ ಹೇಳಿ ಎಲ್ಲಾ ಭೋಗಗಳನ್ನು ಆಕೆ ಅನುಭವಿಸ್ತಾಳೆ. ಆದ್ರಿಂದ ಭುಜಿ ಅಂತ ಅವಳಿಗೆ ಹೆಸರು. ಇಲ್ಲಿ ಒಂದು ಸ್ವಲ್ಪ ಈ ತಾತ್ಪರ್ಯ ನಿರ್ಣಯಕ್ಕೆ ಹೊಂದಿಕೊಂಡಂತೆ ಈ ಸಂಗತಿಗಳನ್ನು ಸ್ವಲ್ಪ ನೋಡಬೇಕು. ಸಂಕರ್ಷಣ ಜಯ, ಅನಿರುದ್ಧ ಶಾಂತಿ, ಮಾಯಾ ವಾಸುದೇವ, ಮತ್ತೆ ಕೃತಿ ಪ್ರದ್ಯುಮ್ನ ಕೃತಿ ಅಂತ ಹೀಗೆ ಭಗವಂತ 4 ರೂಪಗಳನ್ನು ತಾಳಿದ. ಲಕ್ಷ್ಮೀದೇವಿ ಕೂಡ 4 ರೂಪಗಳನ್ನು ತಾಳಿದ್ಲು. ಅಲ್ಲಿ ಆ ಭಗವಂತನ ಮತ್ತು ಲಕ್ಷ್ಮೀದೇವಿಯ ಒಂದೊಂದು ಜೋಡಿನಿಂದ ಒಬ್ಬೊಬ್ಬರು ಹುಟ್ಟಿದರು. ಸಂಕರ್ಷಣ ಮತ್ತು ಜಯ ಇವರಿಬ್ಬರಿಂದ ವಾಯುದೇವರು ಹುಟ್ಟಿದರು. ಸಂಕರ್ಷಣಾಚಾಪಿ ಜಯಾತನೂಜ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಯುರ್ಯಯೇವಾಥ ವಿರಿಂಜನಾಮ ಭವಿಷ್ಯ ಆದ್ಯೋ ನ ಪರಸ್ತತೋಹಿ. ಮುಂದೆ ಚತುರ್ಮುಖ ಬ್ರಹ್ಮನಾಗುವಂತಹ ವಾಯು ಈ ಸಂಕರ್ಷಣದಿಂದ ಜಯಾದೇವಿಯಲ್ಲಿ ಹುಟ್ಟಿದ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದಲ್ಲಿದೆ. ಅದನ್ನ ಹಿಂದೆ ನಾನು ಹೇಳಿದ್ದೆ. ಇವನಿಗೆ ಆದ್ಯ ಅಂತ ಹೆಸರು. ಈ ನಾವು ಚತುರ್ಮುಖ ಬ್ರಹ್ಮನಿಗೆ ಮತ್ತೆ ಮುಖ್ಯ ಪ್ರಾಣಿ ಇವರಿಬ್ಬರಿಗೂ ಕೂಡ ಆದ್ಯ ಅಂತ ಹೆಸರಿದೆ. ಹಾಗಾಗಿ ಅವರ ಪತ್ನಿ ಏನಿದ್ದಾಳಲ್ಲ ಅವಳು ಆದ್ಯ ಅಂತ ಕರೆಸ್ಕೊತಾಳೆ. ಸರಸ್ವತಿ ಚ ಗಾಯತ್ರಿ ಶುದ್ಧ ಆದ್ಯ, ಇದು ಕೂಡ ಒಂದು ವಿಶಿಷ್ಟವಾದ ಹೆಸರೇ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದ್ರೆ, ಈಗ ಸಂಧ್ಯಾವಂದನೆ ಮಾಡುವಾಗ ಶ್ರೀಮದ್ ಭಗವತು ಮಹಾಪುರುಷಸ್ಯ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣ ಅಂತಂತೀವಿ. ಅದು ಅದ್ಯ ಅನ್ಬೇಕು ಆದ್ಯ ಅನ್ಬೇಕು ಅಂತ ಕೆಲವರು ವಿದ್ವಾಂಸರು ಭಿನ್ನಾಭಿಪ್ರಾಯ ವ್ಯಕ್ತ ಮಾಡ್ತಾರೆ. ಒಬ್ರು ವಿದ್ವಾಂಸರು ನನಗೆ ಅಂದಿದ್ರು, ಆದ್ಯ ಅನ್ಬಾರ್ದು ಅದ್ಯ ಅಂತ ಅನ್ಬೇಕು ಅಂತ. ಯಾಕಂದ್ರೆ ಅದ್ಯ ಬ್ರಹ್ಮ ಅಂತಂದ್ರೆ ಈಗಿನ ಬ್ರಹ್ಮ ಅಂತ ಅರ್ಥ. ಹಿಂದಿನ ಬ್ರಹ್ಮರೆಲ್ಲ ಮುಕ್ತರಾಗಿ ಹೋಗಿದ್ದಾರೆ, ಇನ್ನು ಮುಂದೆ ಬರಬೇಕಾದವರು ಇದ್ದಾರೆ, ಅವ್ರದ್ದು ನಮಗೆ ಸಂಬಂಧ ಇಲ್ಲ. ಈಗಿನ ಬ್ರಹ್ಮ ಏನಿದ್ದಾನಲ್ಲ, ಈಗಿನ ಬ್ರಹ್ಮನ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧ, ಮೊದಲನೇ ಪರಾರ್ಧ 50 ವರ್ಷ ಮುಗಿದು ಹೋಗಿದೆ. ಅವನಿಗೆ 51ನೇ ವರ್ಷದ ಮೊದಲನೇ ದಿವಸ ಈಗ ನಡೆದಿದೆ. ಹಾಗಾಗಿ ಅದ್ಯ ಬ್ರಹ್ಮ ಅಂತ ಅನ್ಬೇಕು ಅಂತ ಒಬ್ರು ಅಂದ್ರು. ತಪ್ಪಲ್ಲ, ಆದ್ಯ ಬ್ರಹ್ಮ ಅಂದ್ರೂ ತಪ್ಪಲ್ಲ. ಯಾಕಂದ್ರೆ ಆದ್ಯ ಅನ್ನೋದು ಅವನ ಹೆಸರು, ಆದ್ಯನಾದ ಬ್ರಹ್ಮ. ಹಾಗಾಗಿ ಎರಡೂ ತಪ್ಪಲ್ಲ. ಆದ್ಯ ಬ್ರಹ್ಮ ಅಂದ್ರೆ ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದ ಹೆಸರು, ಸರಸ್ವತಿಗೂ ಬಂದ ಹೆಸರು. ಅದನ್ನ ನೆನಪು ಮಾಡ್ಕೊಂಡು ಕೂಡ ಆಗ್ತದೆ. ಯಾವುದಂದ್ರೂ ತಪ್ಪಲ್ಲ. ನೀವು ಅದ್ಯ ಬ್ರಹ್ಮಣ ಅಂತಂದಾಗ ಯಾರು ನೀವು ತಪ್ಪಂತಿದ್ದೀರಿ ಅಂತಂದ್ರೆ ಅದು ತಪ್ಪಲ್ಲ, ಇದು ತಪ್ಪಲ್ಲ. ನಮ್ಗೆ ಅದ್ರ ಬಗ್ಗೆ ಎರಡರ ಬಗ್ಗೆನೂ ಮಾಹಿತಿ ಇದ್ರೆ ಸಾಕಷ್ಟೆ.
ಗೊತ್ತಿಲ್ಲದೆ ಇದ್ದಕ್ಕಾಗಿ ಅದ್ಯ ಬ್ರಹ್ಮಣ ಅಂತ ಅನ್ಬೇಕು. ಅಲ್ಲ, ವಿದ್ವಾಂಸರಿಗೆ ಗೊತ್ತಿದ್ದೇ ಇರ್ತದೆ ಎಷ್ಟೋ ಮಂದಿಗೆ, ಇಲ್ಲ ಅಂತಲ್ಲ. ಆದ್ರೆ ಆ ಕ್ಷಣದೊಳಗೆ ಆದ್ಯ ಅಂತ ಅನ್ನೋದನ್ನ ಮರ್ತಿರ್ತಾರೆ. ಚತುರ್ಮುಖ ಬ್ರಹ್ಮ ಪಿತಾಮಹ ಈ ಶಬ್ದಗಳನ್ನು ನೆನ್ಪಿಟ್ಕೊಂಡಿರ್ತಾರೆ. ಆದ್ಯ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಹೆಸರು ಅಂತ ಆ ಕ್ಷಣದಲ್ಲಿ ನೆನಪು ಬರದೇ ಇದ್ದಾಗ ನಾವು ಅದ್ಯ ಅನ್ಬೇಕು, ಅದನ್ನ ಆದ್ಯ ಅಂತಿದ್ದೀವಿ. ಹಾಗಾಗಿ ಆದ್ಯ ತಪ್ಪು, ಅದ್ಯ ಅನ್ಬೇಕು ಅಂತ ಅನ್ನೋರಿದ್ದಾರೆ. ಆದ್ಯನೇ ಅಂತ ಅನ್ಬೇಕು ಅಂತೂ ನಿಯಮ ಏನಿಲ್ಲ, ಅದ್ಯ ಅಂತ ಅನ್ಬೇಕು ಅಂತೂ ನಿಯಮ ಇಲ್ಲ. ಅದಕ್ಕೆಲ್ಲ ಆ ಶಾಸ್ತ್ರದಲ್ಲಿ ಅಷ್ಟು ಪ್ರಬಲವಾದ ಆಧಾರಗಳು ಕಾಣಿಸೋದಿಲ್ಲ. ಹಾಗಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದನ್ನಾವುದು ಒಂದು ತೊಂದರೆ ಇಲ್ಲ. ಹೀಗೆ ಆ ಚತುರ್ಮುಖ ಈ ವಾಯು ಸಂಕರ್ಷಣ ಮತ್ತು ಜಯ ಇವರಿಬ್ಬರಿಂದ ಹುಟ್ಟಿದ. ಇನ್ನ ಈ ಸರಸ್ವತಿ ಮತ್ತು ಭಾರತೀಯರು ಎಲ್ಲಿಂದ ಹುಟ್ಟಿದ್ರು? ಕೃತಿ ಮತ್ತು ಪ್ರದ್ಯುಮ್ನರಿಂದ ಹುಟ್ಟಿದರು. ಪ್ರದ್ಯುಮ್ನತಶ್ಚಾಪಿ ಕೃತೌ ಸ್ತ್ರೀಯೌ ದ್ವೇ. ಪ್ರದ್ಯುಮ್ನಿಂದ ಕೃತಿ ರೂಪಿಯಾದ ಲಕ್ಷ್ಮೀದೇವಿಯಲ್ಲಿ ಇಬ್ಬರು ಸ್ತ್ರೀಯರು ಹುಟ್ಟಿದ್ರು. ಪ್ರಜಜ್ಞತು ದ್ವೇ ಯಮಳೇ. ಇಬ್ಬರು ಅವಳಿ ಹುಡುಗಿಯರು ಹುಟ್ಟಿದ್ರು. ತತ್ರ ಪೂರ್ವ ಪ್ರಧಾನ ಸಂಜ್ಞಾ ಪ್ರಕೃತಿ ಜನಿತ್ರಿ. ಮೊದಲನೇ ಅವಳಿಗೆ ಪ್ರಧಾನ ಅಂತ ಹೆಸರು. ಶ್ರದ್ಧಾ ದ್ವಿತೀಯ. ಪ್ರಧಾನ ಅಂದ್ರೆ ಇವಳೆ ಈ ಸರಸ್ವತಿ ದೇವಿಯೇ, ಚತುರ್ಮುಖ ಬ್ರಹ್ಮನ ಪತ್ನಿ. ಆಮೇಲೆ ಶ್ರದ್ಧಾ ದ್ವಿತೀಯ. ಶ್ರದ್ಧಾ ಅಂದ್ರೆ ಭಾರತಿ, ಅವಳು ಎರಡನೇ ಅವಳು. ಹಾಗಾಗಿ ಸರಸ್ವತಿ ದೇವಿ ಮತ್ತು ಭಾರತೀ ದೇವಿಯರಿಬ್ಬರು ಕೂಡ ಕೃತಿಪತಿಯಾದಂಥ ಪ್ರದ್ಯುಮ್ನನ ಮಕ್ಕಳು. ಇಲ್ಲಿ ದಾಸರೇನು ಹೇಳಿದ್ರು? ಗರುಡ ಶೇಷರ ಜನನಿ ಶ್ರೀ ಸಂಕರ್ಷಣ ಜಯಾತನುಜೆ ಅಂತ ಹೇಳಿಬಿಟ್ರು. ಯಾಕೆ ಆ ಥರ ಹೇಳಿದ್ರು? ಕೃತಿ ಮತ್ತು ಪ್ರದ್ಯುಮ್ನರ ಮಗಳಾದಂಥ ಸರಸ್ವತಿಯನ್ನ ಜಯ ಮತ್ತು ಸಂಕರ್ಷಣರ ಮಗಳು ಅಂತ ದಾಸರು ಹೇಳಿದ್ರು. ಆ ದಾಸರು ಹಾಗೆ ಯಾಕೆ ಹೇಳಿದ್ರು ಅಂದ್ರೆ ಎಲ್ಲಾ ರೂಪಗಳು ಅಭಿನ್ನ ಅನ್ನೋ ದೃಷ್ಟಿಯಿಂದ ಹೀಗೆ ಹೇಳಿದ್ರು ಅಂತ ನಾವು ತಿಳಿದುಕೊಳ್ಬೇಕಷ್ಟೆ. ಪರಮಾತ್ಮನ ಮತ್ತು ಲಕ್ಷ್ಮೀದೇವಿಯ ಆ ಎಲ್ಲ ನಾಲ್ಕು ಜೋಡಗಳೇನಿವೆ, ಆ ಜೋಡಗಳೆಲ್ಲವೂ ಕೂಡ ಅಭಿನ್ನ. ಅದನ್ನು ಹಾಗೆ ತಿಳಿಸೋ ದೃಷ್ಟಿಯಿಂದ ದಾಸರ ಆ ಥರ ಪ್ರಯೋಗ ಮಾಡಿದ್ರು ಅಂತ ತಿಳಿದುಕೊಳ್ಬೇಕು. ಇದು ಹೀಗೆ ಸರಸ್ವತಿ ದೇವಿಯನ್ನು ಸ್ತೋತ್ರ ಮಾಡುವಂಥ ಪದ್ಯ ಇದು, 9ನೇ ಪದ್ಯ. ಸರಸ್ವತಿ ವೀರಾತ್ಮಿಕಾ ಭುಜಿ ನರಹರಿ ಗುರುಭಕ್ತಿ ಬ್ರಾಹ್ಮಿ ಪರಮಬುಲ ಸುಖಪೂರ್ಣೆ ಶುದ್ಧಾ ಪ್ರೀತಿ ಗಾಯತ್ರಿ ಗರುಡಶೇಷರ ಜನನಿ ಶ್ರೀ ಸಂಕರ್ಷಣ ಜಯಾ ತನುಜೆ ವಾಣಿ ಕರ್ಣ ನಿಯಾಮಕೆ ಚತುರ್ದಶ ಭುವನ ಸನ್ಮಾನ್ಯೆ. ಅವನಿಗೆ ಪ್ರಧಾನ ಅಂತ ಹೆಸರಾದ್ರಿಂದ ಇವಳಿಗೂ ಕೂಡ ಪ್ರಧಾನ ಅಂತ ಹೆಸರು. ಪ್ರಧಾನ ಅಂತಂದ್ರೆ ಮೊದಲು ಹುಟ್ಟಿದವನು ಅಂತ ಅರ್ಥ. ಸಾಧಕ ವರ್ಗ ಜೀವರು ಲಕ್ಷ್ಮೀದೇವಿ, ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದರೆ ಸಾಧಕರಾದವರಲ್ಲಿ ಮೊದಲು ಇರುವಂಥ ಜೋಡು ಅಂದರೆ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿ, ಆಮೇಲೆ ಮುಖ್ಯ ಪ್ರಾಣ ಮತ್ತು ಭಾರತಿ. ಹಾಗಾಗಿ ಅವರಿಗೆ ಪ್ರಧಾನ ಅಂತ ಹೆಸರು. ಇಬ್ಬರಿಗೂ ಕೂಡ ಅವನಿಗೂ ಪ್ರಧಾನ ಅಂತ ಹೆಸರಿದೆ, ಇವಳಿಗೂ ಕೂಡ ಪ್ರಧಾನ ಅಂತ ಹೆಸರಿದೆ. ವಾಯುರೇವಾತ ವಿರಿಂಜನಾಮ ಭವಿಷ್ಯ ಆದ್ಯ ನ ಪರಸ್ತಥೋಹಿ. ನೋಡಿ, ಪ್ರಧಾನ ಸಂಜ್ಞಾ ಪ್ರಕೃತಿ ಜನಿತ್ರಿ. ಸರಸ್ವತಿ ದೇವಿಗೂ ಕೂಡ ಪ್ರಧಾನ ಅನ್ನೋ ಹೆಸರನ್ನ ಇಲ್ಲಿ ಸೂಚನೆ ಮಾಡ್ತಾರೆ. ಇದೇ ಪ್ರಧಾನ ಅನ್ನೋ ಹೆಸರು ಮುಖ್ಯ ಪ್ರಾಣಿಗೂ ಕೂಡ ಅಲ್ಲಿ ಹಿಂದೆ ಬಂದಿದೆ. ಪ್ರಾಣಸೂತ್ರಂ ಇತ್ಯಾದಿ ಕಡೆಗಳಲ್ಲಿ ಹಿಂದೆಲ್ಲೂ ಬಂತು, ನನಗದು ಕೂಡಲೇ ನೆನಪಿಗೆ ಬರೋದಿಲ್ಲ, ಇರಲಿ. ಇದು ಸರಸ್ವತಿ ದೇವಿಯ ಸ್ತೋತ್ರ ಆಯಿತು. ಮುಂದೆ ಭಾರತೀ ದೇವಿದು. ಕಾಳಿ ಅಂದ್ರೆ ಭೀಮಸೇನಿಗೆ ಈ ಭಾರತೀ ದೇವಿ ಕಾಳಿ ಅನ್ನೋ ಒಬ್ಬ ಪತ್ನಿಯ ರೂಪದಲ್ಲಿ ಅವತರಿಸಿದ್ಲು. ಅದು ಕಾಳಿ. ಕಾಳಿ ದ್ರೌಪದಿ ಅವರಿಬ್ಬರಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಅದು ಕಾಳಿ ಕಾಶಿರಾಜನ ಮಗಳಾಗಿ ಅದೇ ಭಾರತೀ ದೇವಿನ ಹುಟ್ಟಿದ್ಲು. ಅವಳಲ್ಲಿ ಶುದ್ಧ ಭಾರತೀಯ ರೂಪ ಮಾತ್ರ ಇತ್ತು. ದ್ರೌಪದಿ ಅಂದ್ರೆ 5 ಜನ ದೇವಿಯರಿದ್ರು. ಇದು ವ್ಯತ್ಯಾಸ ಅಷ್ಟೇ. ಭಾರತೀ ದೇವಿ 2 ಕಡೆ ಇದ್ಲು, ಆದ್ರೆ ಆ ಉಳಿದ 4 ಜನ ದೇವಿಯರು ಕಾಳಿ ರೂಪದಲ್ಲಿ ಇದ್ದಿರಲಿಲ್ಲ. ಕಾಳಿ ದ್ರೌಪದಿ ಕಾಶಿಜ ಅಂತಿದೆ ಈ ಪದ್ಯದಲ್ಲಿ. ಅದನ್ನ ಕಾಶಿಜ ಕಾಳಿ ಅಂತ ಹೀಗೆ ಓದ್ಕೋಬೇಕು. ಕಾಳಿ ಕಾಶಿಜ ಅಂತ 2 ಬೇರೆ ಬೇರೆ ಏನಲ್ಲ. ಕಾಶಿಜ ಕಾಳಿ, ದ್ರೌಪದಿ ಪಾಂಚಾಲಿ, ಅದು ಪಾಂಚಾಲಿ ದ್ರೌಪದಿ, ಪಾಂಚಾಲಿ ಆದಂಥ ದ್ರೌಪದಿ ಅಂತ ಹೀಗೆ ಓದಬೇಕು. ಶಿವಕನ್ಯಾ, ಅವಳಿಗೆ 5 ರೂಪಗಳು ಅಂತ ಹಿಂದೆ ನಾವು ತಾತ್ಪರ್ಯ ನಿರ್ಣಯದಲ್ಲಿ ದ್ರೌಪದಿಯ ವಿವಾಹ, ಅವಳು ಹುಟ್ಟು, ಆ ಸಂದರ್ಭದಲ್ಲಿ ಅವಳಿಗೆ ಬೇರೆ ಬೇರೆ ಜನ್ಮಗಳು ಅದನ್ನೆಲ್ಲ ಶ್ರವಣ ಮಾಡಿದ್ವಿ. ಅದನ್ನೆಲ್ಲ ಹೇಳುವಂಥ ಶಬ್ದಗಳಿವು. ಶಿವಕನ್ಯಾ, ಇಂದ್ರಸೇನ, ಕಾಲಮಾನಿ, ಚಂದ್ರ, ದ್ಯುಸಭಾ ನಾಮ ಭಾರತಿಗೆ. ಗಾಳಿ ಬ್ರಹ್ಮರ. ಗಾಳಿ ಅಂತಂದ್ರೆ ವಾಯು ಮತ್ತು ಬ್ರಹ್ಮರ ಯುವತಿಯರು, ಅವರ ಪತ್ನಿಯರಾದಂಥ ಇವರಿಬ್ಬರೇನಿದ್ದಾರಲ್ಲ, 7 51 ಗುಣದಿಂದ ಗುಣದಿಂ ಕೀಳೆನಿಪರು.
7 ಅಂದರೆ 7 ಗುಣಿಸು 7 49. 49ಕ್ಕೆ 51 ಕೂಡಿಸಿಬಿಟ್ರೆ 100 ಆಯಿತು. 100 ಗುಣದಿಂದ ತಮ್ಮ ಗಂಡಂದಿರಿಂದ ಇವರಿಬ್ಬರು ಕೂಡ ಕೆಳಗಿನ ಸ್ಥಾನದಲ್ಲಿದ್ದಾರೆ. ಕೀಳೆನಿಪರು ತಮ್ಮ ಪತಿಗಳಿಂದಲೂ ಯಾವಾಗ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರು ಕಡಿಮೆಯವರು ಅಂತ ಅನ್ಸ್ಕೊಂಡಿದ್ದಾರೆ. ಶಿವಕನ್ಯಾ ಅಂದ್ರೆ ಅದು ಬ್ರಾಹ್ಮಣನ ಮಗಳಾಗಿ ಜನಿಸಿದ್ಲಲ್ಲ, ವಿಪ್ರಕನ್ಯಾ ಅಂತ ಜನಿಸಿದ್ಲ, ಅದು ವಿಪ್ರಕನ್ಯಾ. ಮುಂದೆ ಇಂದ್ರಸೇನ ಅಂತ ನಳ ಮಹಾರಾಜನ ಪತ್ನಿಯಾಗಿ ಮಗಳಾಗಿ ಜನಿಸಿದ್ಲು, ಅವಳನ್ನೇ ನಳನಂದಿನಿ ಅಂತ ಹೀಗೆ ಕರೀತಾರೆ. ಇಂದ್ರಸೇನ. ಮತ್ತೆ ದ್ರೌಪದಿ, ಕಾಳಿ ಅಂದ್ರೆ ಕಾಶಿರಾಜನ ಪತ್ನಿ. ಚಂದ್ರ ಅಂತ ಕಲಿಯುಗದಲ್ಲಿ ಅವತಾರ ಮಾಡ್ತಾಳೆ ಅಂತ ನಾನು ಹೇಳಿದ್ದೆ. ಭಾರತೀ ದೇವಿನೇ ಕಲಿಯುಗದಲ್ಲಿ ಅವತಾರ ಮಾಡಿದ್ಲು. ಈ ತ್ರಿವಿಕ್ರಮ ಪಂಡಿತರ ತಂಗಿಯೋ ಮಗಳೋ ಆಗಿ ಜನಿಸಿದ್ಲು ಅಂತ ಹೇಳಿದ್ದೆ. ಆ ತಂಗಿ ಮಗಳು ಇತ್ಯಾದಿ ಸಂದರ್ಭದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ವಿವಾದ ಇದೆ, ಅದೇನು ಬಗೆಹರಿಯುವಂಥದ್ದಲ್ಲ. ಅಂತೂ ಚಂದ್ರ ಅಂತ ಆಚಾರ್ಯರು ಕೂಡ ಹೇಳ್ತಾರೆ. ಅವಳಿಗೆ ಸಂಬಂಧ ಏನು, ಆಕೆ ಏನು ಮಾಡ್ತಿದ್ಲು ಅದನ್ನೆಲ್ಲ ಅವ್ರು ಹೆಚ್ಚು ವಿವರಿಸಿ ಹೇಳಿಲ್ಲ. ಚಂದ್ರ ಅನ್ನೋದು ಕಲಿಯುಗದಲ್ಲಿ ಅವತಾರ, ಶಿವಕನ್ಯಾ ಅನ್ನೋದು ತ್ರೇತಾಯುಗದಲ್ಲಿ ಅವತರಿಸಿದ ರೂಪ, ಕನ್ಯಾ ರೂಪ ಇದೆ, ಅದರಲ್ಲಿ ಅವಳಿಗೆ ಮದುವೆ ಆಗಿಲ್ಲ. ಇಂದ್ರಸೇನ ಅಂತ ಅನ್ನೋದು ನಳದಮಯಂತಿಯರ ಪುತ್ರಿಯ ಅವತಾರ. ಈ ಕಾಳಿ ಅಂತ ಏನಿದ್ಲಲ್ಲ ಅವಳು ಭೀಮಸೇನನ್ನು ಮದುವೆ ಆಗಿದ್ಲು. ಶರ್ವತ್ರಾತ ಅನ್ನೋ ಮಗಳನ್ನು ಪಡ್ಕೊಂಡಿದ್ಲಾಕೆ. ದ್ರೌಪದಿಗೆ 5 ಜನ ಮಕ್ಕಳು, ಈ ಕಾಳಿಗೆ ಒಬ್ಬನೇ ಮಗ. ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದಲ್ಲಿ ಆ ಚಂದ್ರ ಅನ್ನುವ ರೂಪದ ಬಗ್ಗೆ ವರ್ಣನೆ ಬಂದಿದೆ. ಕೃಷ್ಣಾಸೈವಾತ್ಪೆನ್ನ ರೂಪೇಣ ಜಾತ ಕಾಶೀಪುತ್ರಿ ಯಾಂ ಪ್ರವದಂತಿ ಕಾಲೀಂ ಸಾ ಕೇವಲ ಭಾರತಿ ನಾಣ್ಯದೇವ್ಯ ತತ್ರ ಆವಿಷ್ಟಾ ಅಂತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ. ಅಂದ್ರೆ ಆ ದ್ರೌಪದಿಯ ಹುಟ್ಟು, ದ್ರೌಪದಿಯ ಮದುವೆ, ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾನು ಕೂಡ ಹಿಂದೆ ಹೇಳಿದ್ದೆ. ಮುಂದೆ ಈ ಗರುಡ ಶೇಷರುದ್ರರ ಬಗ್ಗೆ ಈಗ ಹೇಳ್ತಾರೆ. ಹರಿ ಸಮೀರಾವೇಶ ನರ ಸಂಕರ್ಷಣಾವೇಶಯುತ ಲಕ್ಷ್ಮಣ ಪರಮಪುರುಷನ ಶುಕ್ಲಕೇಶಾವೇಶ ಬಲರಾಮ ಹರ ಸದಾಶಿವ ತಪ ಅಹಂಕೃತು ಮರುತಯುಕ್ತ ಶುಕೋರ್ಧ್ವಪಟ ತತ್ಪುರುಷ ಜೈಗೀಶ ಔರ್ವ ದ್ರೌಣಿ ವ್ಯಾಧ ದುರ್ವಾಸ ಅಂತ ಹೀಗೆ ಹೆಸರುಗಳು. ಇದು ಕೂಡ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಥಮಾಧ್ಯಾಯದಲ್ಲಿ ಬಂದ ಮೂಲವನ್ನು ಆಧರಿಸಿರುವಂಥದ್ದು. ನರ ಅಂತ ಮೊದಲನೇ ರೂಪ, ಅದು ಶೇಷಂದು. ಆ ಶೇಷನಲ್ಲಿ ಹರಿಯೂ ಇದ್ದ ಮತ್ತು ಮುಖ್ಯ ಪ್ರಾಣನು ಕೂಡ ಇದ್ದ. ಹರಿ ಸಮೀರಾವೇಶ ಇದ್ದಂಥ ನರ, ಸಮೀರ ಅಂದ್ರೆ ಮುಖ್ಯ ಪ್ರಾಣ, ಅವನ ಆವೇಶದಿಂದ ಕೂಡಿದಂಥ ನರ, ಇದು ಮೊದಲನೇದ್ದು. ಮುಂದೆ ಲಕ್ಷ್ಮಣನಲ್ಲಿ ಯಾವ ಆವೇಶ ಅಂತಂದ್ರೆ ಅವನು ಭಗವಂತನ ಸಂಕರ್ಷಣ ಅನ್ನೋ ರೂಪ ಇವನಲ್ಲಿತ್ತು. ಸಂಕರ್ಷಣಾವೇಶಯುತ ಲಕ್ಷ್ಮಣ, ಭಗವಂತನ ಸಂಕರ್ಷಣ ರೂಪದಿಂದ ಕೂಡಿದಂಥ ಲಕ್ಷ್ಮಣ. ಯುತ ಅಂದ್ರೆ ಕೂಡಿದ್ದು. ಪರಮಪುರುಷನ ಶುಕ್ಲಕೇಶಾವೇಶ ಬಲರಾಮ, ಮುಂದೆ ಬಲರಾಮ ಅನ್ನೋ ಅವತಾರ. ಅದರಲ್ಲಿ ಭಗವಂತನ ಬಿಳಿಯ ಕೂದಲು ಇವನಲ್ಲಿ ಸನ್ನಿಹಿತ ಆಗಿತ್ತು. ಅಂದ್ರೆ ಭಗವಂತನೇ ಆ ರೂಪದಿಂದ ಸನ್ನಿಹಿತ ಆಗಿದ್ದ ಇಷ್ಟೇ. ಶುಕ್ಲಕೇಶಾವೇಶ ಬಲರಾಮ ಹರ. ಇನ್ನು ಮುಂದೆ ಬರುವ ಕೆಲವು ಹೆಸರುಗಳೇನಿವೆಲ್ಲ ಇವು ಕೆಲವು ಹೆಸರುಗಳಷ್ಟೇ, ಎಲ್ಲ ಅವತಾರಗಳೇನಲ್ಲ. ಹರ ಸದಾಶಿವ, ಇಲ್ಲಿ ತನಕ ಶೇಷಂದಾಯ್ತು ಮೊದಲು ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ರುದ್ರನ ಬಗ್ಗೆ ಹೇಳ್ತಾರೆ. ಹರ ಸದಾಶಿವ ತಪೋಮಗ್ನಾದವನು ಯಾವಾಗಲೂ ಕೂಡ. ಹರ ಅಂದ್ರೆ ಪಾಪ ಪರಿಹಾರ ಮಾಡುವಂಥವನು. ಸದಾಶಿವ ಯಾವತ್ತೂ ಕೂಡ ಮಂಗಳ ಸ್ವರೂಪನಾದವನು. ಅಹಂಕೃತ್, ಅಹಂಕಾರಕ್ಕೆ ಅಭಿಮಾನಿ ದೇವತೆ, ಹಾಗಾಗಿ ಅಹಂಕೃತ್ ಅಂತ ಈಗ ಹೇಳ್ತಾರೆ ಅವನನ್ನ. ಅಹಂಕೃತ್ ಅಥವಾ ಅಹಂಕಾರ. ಮುಂದೆ ಮರುತಯುಕ್ತ ಶುಕ ಅಂದ್ರೆ ಶುಕಾಚಾರ್ಯ, ವೇದವ್ಯಾಸರಿಂದ ಹುಟ್ಟಿದವನು. ಅವನಲ್ಲಿ ವಾಯುವಿನ ಆವೇಶ ಇತ್ತು, ಹಾಗಾಗಿ ದೊಡ್ಡ ಜ್ಞಾನಿಯಾಗಿ ಮಹಾವಿರಕ್ತನಾಗಿ ಅವನು ಭಾಗವತ ಪ್ರವರ್ತಕನಾದ. ಮರುತಯುಕ್ತ ಶುಕ. ಮುಂದೆ ಊರ್ಧ್ವಪಟ ಅಂತ ಒಂದು ಶಬ್ದ ಇದೆ. ಅದನ್ನ ಒಂದ್ ಕಡೆ ಇಲ್ಲಿ ಕನ್ನಡದ ಪುಸ್ತಕದಲ್ಲಿ ಊರ್ಧ್ವಪಟ ಅಂತ ಒಂದೇ ಪಟ ಅಂತ ತಗೊಂಡಿದ್ದಾರೆ. ಇದು ಅಬದ್ಧ. ಊರ್ಧ್ವ ಅಪಟ ಅಂತ ಬೇರೆ ಬೇರೆ ತಗೊಳ್ಬೇಕು. ಯಾಕೆ ಹೀಗಾಗ್ತದೆ ಅಂತಂದ್ರೆ ಅಲ್ಲಿ ಊರ್ಧ್ವಪಟ ಅಂತಿದೆಯಲ್ಲ, ಊರ್ಧ್ವ ಪ್ಲಸ್ ಅಪಟ. ಸವರ್ಣದಲ್ಲಿ ನಾವೇನು ಸಂಸ್ಕೃತದಲ್ಲಿ ಸಂಧಿ ಮಾಡಿಬಿಟ್ರೆ ಊರ್ಧ್ವಾಪಟ ಅಂತ ಆಗ್ತದೆ.
ಕನ್ನಡದಲ್ಲಿ ಸಂಧಿ ಮಾಡಿದರೆ ಊರ್ಧ್ವ ಪ್ಲಸ್ ಅಪಟ ಊರ್ಧ್ವಪಟ ಅಂತಾನೆ ಆಗ್ತದೆ, ಪೂರ್ವರೂಪ ಸಂಧಿ. ದಾಸರೇ ಆ ಥರ ಸಂಸ್ಕೃತದ ಸವರ್ಣ ದೀರ್ಘ ಸಂಧಿಗೆ ಪರ್ಯಾಯವಾಗಿ ಕನ್ನಡದಲ್ಲಿ ಪೂರ್ವರೂಪ ಸಂಧಿ ಅಂದರೆ ಹಿಂದಿಂದ ಮುಂದಿಂದ ಸೇರ್ಕೊಂಡು ಬಿಡ್ತದೆ ಅಷ್ಟೇ. ಹಿಂದಿಂದರಂತೆ ಆದರೆ ಪೂರ್ವರೂಪ, ಮುಂದಿಂದರಂತೆ ಆದರೆ ಪರರೂಪ, ಇಷ್ಟೇ ವ್ಯತ್ಯಾಸ. ಹಾಗಾಗಿ ಊರ್ಧ್ವ ಪ್ಲಸ್ ಅಪಟ ಇದೆರಡು ಸೇರಿ ಊರ್ಧ್ವಪಟ. ಅದು ಯಾಕೆ ಹೀಗೆ ಹೇಳ್ತೇನೆ ಅಂತಂದ್ರೆ, ಅದು ಅಲ್ಲಿದೆ ಮೂಲ ಬೃಹದ್ ಭಾಷ್ಯದಲ್ಲಿ. ಶೇಷ ಸದಾಶಿವಶ್ಚ ಊರ್ಧ್ವ, ಊರ್ಧ್ವ ಅಂತ ಶಬ್ದ ಬೇರೆ ಇದೆ. ತಪಃ ಅಹಂಕಾರೇವಚ ನರಃ ಅಪಟಃ ಅಂತ ಶಬ್ದ ಬೇರೆ ಇದೆ. ಹಾಗಾಗಿ ಪೂರ್ವಾರ್ಧದಲ್ಲಿ ಊರ್ಧ್ವ, ಉತ್ತರಾರ್ಧದಲ್ಲಿ ಅಪಟ. ಇದನ್ನು ಗಮನಿಸದೇ ಇದ್ದು ಪ್ರಯುಕ್ತ ಊರ್ಧ್ವಪಟ ಅಂತ ಒಂದಾಗಿಬಿಡ್ತದೆ. ಅದು ಕನ್ನಡ ಪುಸ್ತಕದ ನಿಮ್ಮ ಎದುರಿಗಿದ್ರೆ ಅದನ್ನು ತಿದ್ಕೊಳ್ರಿ ಅದನ್ನು ಓದುವಾಗ. ಊರ್ಧ್ವಪಟ ಅಲ್ಲ, ಊರ್ಧ್ವ ಬೇರೆ ಅಪಟ ಬೇರೆ. ಲಕ್ಷ್ಮಣಶ್ಚ ರೌಹಿಣೇಯ ಶುಕಸ್ತಥಾ. ಮುಂದೆ ಸದ್ಯೋಜಾತ ಅಂತ ಕೂಡ ಅವನ ಹೆಸರಿದೆ. ಅಹಂಕೃತ ಶುಕ ಊರ್ಧ್ವಪಟ. ತತ್ಪುರುಷ ಅನ್ನುವ ಹೆಸರಿದೆ ಅವನಿಗೆ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ಅಂತಂತೀವಲ್ಲ. ಜೈಗೀಷವ್ಯ ಅನ್ನುವಂಥ ಮುನಿಯಾಗಿ ಆತ ಹುಟ್ಟಿದ್ದ. ಔರುವ ಅನ್ನೋ ಮುನಿಯಾಗಿ ಹುಟ್ಟಿದ್ದ. ಅಶ್ವತ್ಥಾಮನಾಗಿ ಹುಟ್ಟಿದ್ದಂತೂ ಗೊತ್ತಿದ್ದೇ ಇದೆ. ಕಿರಾತನಾಗಿ ಇದೆಲ್ಲಿ ಅಂತಂದ್ರೆ ಅರ್ಜುನ ಪಾಶುಪತಾಸ್ತ್ರ ತಗೊಳ್ಳಿಕ್ಕೆ ತಪಸ್ ಮಾಡ್ತಿದ್ದಲ್ಲ, ಅಲ್ಲಿ ಕಿರಾತ. ಮತ್ತು ದುರ್ವಾಸ ಭಾಗವತದಲ್ಲೇನೆ, ಭಾಗವತ ಮಹಾಭಾರತಗಳಲ್ಲಿ. ಇವೆಲ್ಲ ಶಿವನ ಅವತಾರಗಳು ಅಥವಾ ಅವನ ಹೆಸರುಗಳು. ಜೈಗೀಷ ಅಂತಿಲ್ಲಿದೆ. ಆ ಜೈಗೀಷ ಅನ್ನೋ ಶಬ್ದದಿಂದ ಜೈಗೀಷವ್ಯ ಅಂತ ತಗೊಳ್ಬೇಕು. ದಾಸರ ಛಂದಸ್ಸಿಗೆ ಅನುಗುಣವಾಗಿ ಕೆಲವು ಶಬ್ದಗಳನ್ನು ಬಿಟ್ಟು ಆ ಛಂದಸ್ಸಿನ ಹೊಂದಿಸಿಕೊಂಡಿರ್ತಾರೆ. ಅದೇ ಎಲ್ಲಿ ಒಂದು ಬಾರಿ ನೋಡ್ಬೇಕು ಎಲ್ಲಿಯಾದ್ರೂ ಒಂದ್ ಕಡೆ. ಅದು ಜೈಗೀಷವ್ಯ ಅಂತ ಕೇಳ್ತೇವೆ. ಅವನ ಪತ್ನಿ ಬಗ್ಗೆನೂ ಕೂಡ ನಮಗೆ ಹರಿವಂಶದಲ್ಲಿ ಹಿಂದೆ ನಾವು ನೋಡಿದ್ವಿ. ಅವಳು ಯಾರು ಅಂದ್ರೆ, ಹಿಮಾಲಯ ಪರ್ವತ ಮತ್ತು ಮೈನಾದೇವಿಯರಿಗೆ ಅನೇಕ ಜನ ಮಕ್ಕಳಿದ್ರು. ಒಬ್ಬ ಮೈನಾಕ ಅಂತ ಗಂಡು ಮಗ, ಅಪರ್ಣ, ಏಕಪಾಟಲ, ಏಕಪರ್ಣ. ಅಪರ್ಣ ಅಂದ್ರೆ ಪಾರ್ವತಿ, ರುದ್ರನ್ ಪತ್ನಿ. ಆಮೇಲೆ ಏಕಪಾಟಲ ಅಂತ ಒಬ್ಳು ಮಗಳಿದ್ಲು, ಅವಳು ಈ ಜೈಗೀಷವ್ಯ ರೂಪದ ಪತ್ನಿ ಆಗಿದ್ಲು ಅಂತ ಅಲ್ಲಿ ನೋಡ್ತೀವಿ ಹೊರತು ಅದು ಅದ್ರ ಬಗ್ಗೆ ಹೆಚ್ಚಿನ ವಿವರ ಆತ ಏನ್ ಮಾಡಿದ ಆ ರೂಪದಿಂದ ನಾನು ಅದನ್ನು ಇನ್ನೊಂದು ಕಡೆ ಎಲ್ಲಾದ್ರೂ ನೋಡ್ಬೇಕು, ನೋಡಿ ಹೇಳ್ತೇನೆ. ಈ ಪುರಾಣದ ವಿಶ್ವಕೋಶಗಳನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ, ನೋಡಿ ತಿಳಿಸ್ತೇನೆ ಒಂದ್ಸರಿ. ಜೈಗೀಷವ್ಯ ರೂಪದ ಪತ್ನಿ ಯಾಕೆ? ಜೈಗೀಷವ್ಯಯತು ತಥಾ ವಿದ್ಧಿತಾಂ ಏಕಪಾಟಲಾಂ ಅಂತ ಹರಿವಂಶದಲ್ಲಿ 1ನೇ ಪರ್ವ 18ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಬಂದಂತಹ ಶಬ್ದ ಅದು. ಜೈಗೀಷ ಔರ್ವನ ಬಗ್ಗೆನೂ ಕೂಡ ನೋಡ್ಬೇಕು. ದ್ರೌಣಿ ಅಂದ್ರೆ ಅಶ್ವತ್ಥಾಮ, ಅದು ಗೊತ್ತು. ವ್ಯಾಧ ಅಂದ್ರೆ ಕಿರಾತ. ಮುಂದೆ ದುರ್ವಾಸ, ಅವನು ದುರ್ವಾಸ ಅನ್ನೋ ಸನ್ಯಾಸಿಯಾಗಿ ಅವನು ಕೂಡ ಇದ್ದ. ಸದ್ಯೋಜಾತಃ ವಾಮದೇವ, ಇವೆಲ್ಲ ಕೆಲವು ವೇದದಲ್ಲಿ ಬರುವಂತಹ ಹೆಸರುಗಳು. ಸದ್ಯೋಜಾತಃ ವಾಮದೇವ, ಅಘೋರ, ತತ್ವಮಾನಪಿ. ತತ್ವಮಾನ ಅಂದ್ರೆ ತತ್ಪುರುಷ ಅಂತ ಅರ್ಥ ಅಷ್ಟೇ. ತತ್ವಮಾನಪಿ. ದುರ್ವಾಸಃ ದ್ರೌಣಿರೌರ್ವಶ್ಚ ಜೈಗೀಷವ್ಯಾದಿ ರೂಪಕಾಃ. ಪೂರ್ವೋಕ್ತೈಶ್ಚ ಗುಣೈಸ್ಸರ್ವೈಃ ತಾಭ್ಯಃ ಶತಗುಣಾವರಾಃ. 100 ಗುಣಗಳಿಂದ ಇವರು ಸರಸ್ವತಿ ಮತ್ತು ಭಾರತೀಯರಿಗಿಂತ ಕಡಿಮೆಯಾಗಿದ್ದಾರೆ. 100 ಗುಣಗಳಿಂದ ಕಡಿಮೆಯಾಗಿದ್ದಾರೆ. ಮುಕ್ತೇ ಪಶ್ಚಾದಪಿ ಸದಾ ಅತೀತಾನಾಗತ ಅಶ್ಚಯಾಃ. ಮುಕ್ತಿಗೆ ಬಂದ್ಮೇಲೂ, ಮುಕ್ತಿಗಿಂತ ಮೊದಲು, ಮುಕ್ತಿಗೆ ಹೋದ್ಮೇಲೂ ಎಲ್ಲಾ ಕಾಲದಲ್ಲೂ ಅವರು ಅಷ್ಟು ಗುಣಗಳಿಂದ ಕಡಿಮೆನೆ. ಮತ್ತೆ ಈಗ ಈ ಪದವಿಯಲ್ಲಿ ಇದ್ದವರು, ಈ ಪದವಿಗೆ ಬರದೇ ಇರೋರು ಇನ್ನು ಕೆಲವರು ಇರ್ತಾರಲ್ಲ, ಅವರು ಕೂಡ ಎಲ್ಲ ಹೀಗೇನೆ. ಅವರು ಈ ಇಷ್ಟು ಗುಣಗಳಿಂದ ಅವರದೇ ಆಗಿದ್ದಾರೆ. ಗರುಡ ಶೇಷ ಶಶಾಂಕದಳ ಶೇಖರರು ತಮ್ಮೋಳು ಸಮರು. ಭಾರತಿ ಸರಸಿಜಾಸನ ಪತ್ನಿ ಗದಮರು 100 ಗುಣದಿಂದ. ಇಲ್ಲಿ ಗರುಡ ಶೇಷ, ಈಗ ಶೇಷ ಮತ್ತು ರುದ್ರ ಬಗ್ಗೆ ಹೇಳಾಯ್ತು. ಗರುಡನ ಬಗ್ಗೆ ಹೆಸರುಗಳೇನು ಬರಲಿಲ್ಲ. ಗರುಡ, ಶೇಷ ಮತ್ತು ಶಶಾಂಕದಳ ಶೇಖರ ಅಂದ್ರೆ ರುದ್ರ. ಶಶಾಂಕ ಅಂದ್ರೆ ಚಂದ್ರ ಅರ್ಧ ಚಂದ್ರವನ್ನು ತನ್ನ ತಲೆಯ ಮೇಲೆ ಇಟ್ಕೊಂಡವನು ಆತ ರುದ್ರ. ತಮ್ಮೋಳು ಸಮರು, 3 ಜನ ಸಮಾನರಾಗಿದ್ದಾರೆ. ಭಾರತಿ ಮತ್ತು ಸರಸಿಜಾಸನ ಪತ್ನಿ ಅಂದ್ರೆ ಸರಸ್ವತಿ, ಅವರಿಗಿಂತ 100 ಗುಣದಿಂದ ಅಧಮರಾಗಿದ್ದಾರೆ. ಹರಿಮಡದಿ ಜಾಂಬುವತಿಯೊಳು ಶ್ರೀತರುಣಿ ಆವೇಶವಿಹದೆಂದಿಗೂ ಕೊರತೆ ಎನಿಪರು ಗರುಡಶೇಷರಿಗೆ 5 ಗುಣ.
ಈ ಕೃಷ್ಣನ ಪತ್ನಿಯರಲ್ಲಿ ಜಾಂಬವತಿ ಏನಿದ್ದಾಳಲ್ಲ, ಅವಳು ಯಾವತ್ತೂ ಕೂಡ ಲಕ್ಷ್ಮೀದೇವಿ ಆವೇಶ ಇದ್ದವಳಂತೆ. ಹರಿಮಡದಿ ಜಾಂಬವತಿಯವಳು ಶ್ರೀತರುಣಿ ಆವೇಶ ಇಹುದು ಎಂದಿಗೂ. ಶ್ರೀತರುಣಿ ಲಕ್ಷ್ಮೀದೇವಿ, ಅವಳ ಆವೇಶ ಇರ್ತದೆ. ಅವಳು ಅಂಥ ಆವೇಶ ಇರೋದ್ರಿಂದಾಗಿ ಉಳಿದ ಪತ್ನಿಯರಿಗಿಂತ ಆಕೆ ಶ್ರೇಷ್ಠಳು ಅಂತ ಅನಿಸ್ಕೊಂಡಿದ್ದಾಳೆ. ಅದರ ರುಕ್ಮಿಣಿ ಸತ್ಯಭಾಮೆಯರನ್ನು ಬಿಟ್ಟು ತಯೈವಾನ್ಯ ಸರ್ವದಾ ಅನುಪ್ರವಿಷ್ಟಾ ತಾಸಾಂ ಮಧ್ಯೆ ಜಾಂಬವತಿ ಪ್ರಧಾನ. ಆ 6 ಮಂದಿಯರಲ್ಲಿ ಈಕೆ ಪ್ರಧಾನಳು. ಚನ್ಮಹಿಷಿಯರಲ್ಲಿ ಉಳಿದ 5 ಏನಿದ್ದಾರೆ ಅವರು ಗರುಡ ಶೇಷರುದ್ರಗಿಂತ 5 ಗುಣ ಕಡಿಮೆ. ಈ ಜಾಂಬವತಿ ಇವಳನ್ನು ಬಿಟ್ಟರೆ 5 ಗುಣದಿಂದ ಕಡಿಮೆ. ರಾಮೇಣ ತುಲ್ಯ ಜಾಂಬವತಿ ಪ್ರಿಯತ್ವೇ ಕೃಷ್ಣಸ್ಯಾನ್ಯಾಹ ಕಿಂಚಿದೂನಾಶ್ಚ ತಸ್ಯಾಹ ಯದಾವೇಶೋ ಬಹುಲಸ್ಯಾದ್ ರಮಾಯಾಹ ತದಾ ತಾಸು ಪ್ರೀಯತೆ ಕೇಶವೋಲಂ ಯದೈವಾವೇಶೋ ಹ್ರಾಸಮುಪೇತಿ ತತ್ರ ಪ್ರದ್ಯುಮ್ನತೋ 20 ಗುಣಾಧಿಕಾ ಸ್ಯುಃ. ಇದೆಲ್ಲ ತಾತ್ಪರ್ಯ 20ನೇ ಅಧ್ಯಾಯದಲ್ಲಿ ಬಂದದ್ದು, ಹಿಂದೆ ಹೇಳಿದ್ದೆ. ಹಾಗಾಗಿ ರುಕ್ಮಿಣಿ ಸತ್ಯಭಾಮೆಯಲ್ಲಿ 2 ಮೊದಲು, ಅದಾದ್ಮೇಲೆ 6 ಜನ, ಜಾಂಬವತಿ, ಮಿತ್ರ, ಕಾಲಿಂದಿ, ಲಕ್ಷಣ ಅಂತ ಇತ್ಯಾದಿ. ಅವರಲ್ಲಿ ಆ 6 ಜನರಲ್ಲಿ ಈ ಜಾಂಬವತಿ ಪ್ರಿಯಳು, ಯಾಕಂದ್ರೆ ಲಕ್ಷ್ಮೀದೇವಿ ಆವೇಶ ಇರೋದ್ರಿಂದ. ಅವಳು ರಾಮೇಣ ತುಲ್ಯ. ಈ ಗರುಡ ಶೇಷರಿದ್ದಾರಲ್ಲ, ಶೇಷನ ಅವತಾರವೇ ಈ ಬಲರಾಮ, ಅವನಿಗೆ ಸಮಾನರಾಗ್ತಾಳೆ ಆ ಪ್ರಿಯತ್ವದ ದೃಷ್ಟಿಯಿಂದ. ಅನ್ಯಾಹ ಕಿಂಚಿದೂನಾಹ, ಇನ್ನು ಸ್ವಲ್ಪ ಕೆಳಗಿನವರು. ಎಷ್ಟು ಕೆಳಗಿನವರು ಅಂದ್ರೆ 5 ಗುಣ ಕಡಿಮೆ ಇದ್ದವರು ಉಳಿದವರು. ಕೊರತೆ ಏನಿಪ್ಪರು ಗರುಡ ಶೇಷರಿಗೆ 5 ಗುಣ, 5 ಜನ ರಾಣಿಯರು 5 ಗುಣದಿಂದ ಈಗ ಕಡಿಮೆ ಆಗಿದ್ದಾರೆ. ರುಕ್ಮಿಣಿ ಸತ್ಯಭಾಮೆಯರಂತೂ ಸ್ವಯಂ ಲಕ್ಷ್ಮೀದೇವಿ ಅವತಾರವೇ ಆಗಿದ್ದಾರೆ. ಏವಂ ಸುಪರ್ಣಾಹ ಸರ್ವೇಪಿ ಸಮಾಹ ಶೇಷೈಃ ಸದೈವತು ಸರ್ವೈ ಗುಣೈಸ್ತಥಾ ಮುಕ್ತೌ ತದ್ಭಾರ್ಯಾಸ್ತಚ್ಛತಾವರಾಹ ಅಂತದ್ದು ಆ ಬೃಹತ್ ಭಾಷ್ಯ ಇನ್ನು ಮುಂದುವರಿತದೆ. ಅಲ್ಲಿಗೆ ಈ ಆವೇಶಾವತಾರ ಸಂಧಿ ಅಂತ 21ನೇ ಸಂಧಿ ಏನಿದೆ ಅದರ 12ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 621ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.